ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ. ಇದೀಗ ಬಂದ ಸುದ್ದಿ ಏನಪ್ಪಾ ಅಂದ್ರೆ ನಿರಂಜನ್ ಕಾಣಿಸ್ತಾ ಇಲ್ವಂತೆ. ಸಿಕ್ಕಿದ್ರೆ ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊಳ್ತೀನಿ, ನಮಗೆ ಹುಡುಕ್ ಕೊಡ್ಬೇಡಿ. ಅವನಿಗೆ ಹುಚ್ಚು ಜಾಸ್ತಿ ಆಗೋಗ್ಬಿಟ್ಟಿದೆ, ರೊಮ್ಯಾನ್ಸ್ ಹುಚ್ಚು ಹಿಡಿದು ಬಿಟ್ಟಿದೆ ಅವನಿಗೆ. ಇದೇ ಚಾನ್ಸ್ ಅಂತ ಹೇಳಿ ಇವತ್ತು ನಾನು ಶೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಮಹಿಳಾ ದಿನಾಚರಣೆ ಬೇರೆ, ಬಟ್ ಇವತ್ತಿನಲೇ ಈ ಸೆಟ್ ಅಲ್ಲಿ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮೊದಲಿಗೆ ನಮ್ಮ ಕಾಮಿಡಿ ಕೊಹಿನೂರ್ಗಳನ್ನ ವೆಲ್ಕಮ್ ಮಾಡೋಣ. ಹಾಲಿನಂತ ಮನಸ್ಸು, ಅದಕ್ಕೆ ಬೆಳ್ಳಗ್ ನಗ್ತಾರೆ. ಗಡಿಯಾರದಂತ ಗುಣ, ಅದಕ್ಕೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾರೆ. ಸ್ಟಾರ್ಗಳ ಜೊತೆ ಸ್ಟಾರ್ ಆಗಿದ್ದ ಸ್ಟಾರ್ ಡೈರೆಕ್ಟರ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ಸಾರ್ವಭೌಮ ಎಸ್ ನಾರಾಯಣ್ ಸರ್. ಹಾಗೇನೆ ನಮ್ಮೆಲ್ಲರ ಹಾಸ್ಯದ ಮಡಿಲು, ನಗೆ ಸಿಡಿಲು ಶ್ರುತಿ ಮೇಡಮ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ಶ್ರುತಿ ಮೇಡಮ್, ಈಗ ನಾವು ಸಂಪತ್ತಿಗೆ ಸವಾಲ್, ಸರ್ಕಾರಕ್ಕೆ ಸವಾಲ್, ಸಹೋದರರ ಸವಾಲ್ ಹೀಗೆಲ್ಲ ನೋಡಿದೀವಿ. ಈಗ ಈ ವೇದಿಕೆಯಲ್ಲಿ ಸಹೋದರರ ಸವಾಲ್ ಒಂದನ್ನ ನೋಡ್ತಾ ಇದೀವಿ. ಏನಿದ್ ಲೂಸ್ ಲೂಸ್ ಆಗಿ ಮಾತಾಡ್ತಿದೀನಿ ಅನ್ಕೊಂಡ್ರಾ? ಹೌದ್ ಮೇಡಮ್, ಈ ತರ ಲೂಸ್ ಲೂಸ್ ಆಗಿ ಮಾತಾಡಿದ್ರೇನೆ ಅವರ ಎಂಟ್ರಿಗೆ ಒಂದು ಅಂದ, ಒಂದ್ ಕದರು, ಒಂದ್ ಚಂದ. ಸೊ ನಮ್ಮ ಈ ವೇದಿಕೆಗೆ ಇವತ್ತು ಬರ್ತಾ ಇದ್ದಾರೆ ದುನಿಯಾ 2ನ ನಾಯಕ ನಟ, ಅಖಂಡ ಕರ್ನಾಟಕ ಮೆಚ್ಕೊಂಡಿರೋ ಲೂಸ್ ಮಾದ ಯೋಗಿ ಆನ್ ಸ್ಟೇಜ್ ಪ್ಲೀಸ್. ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಇವಾಗಷ್ಟೇ ಡ್ಯಾನ್ಸ್ ಮಾಡಿದ್ರಲ್ಲ ಲೂಸ್ ಮಾದ ಯೋಗಿ, ಎಲ್ಲೋದ್ರು? ಯಾಕೋ ಮಜಾ ಭಾರತದಲ್ಲಿ ಇವತ್ತು ಎಲ್ರೂ ಕಾಣೆ ಆಗ್ತಾ ಇದಾರಪ್ಪ. ಮೊದ್ಲು ನಿರಂಜನೂ ಕಾಣಿಸಿಲ್ಲ, ಇವಾಗ ಯೋಗಿ ಸರು ಕಾಣಿಸ್ತಾ ಇಲ್ಲ. ಚೆನ್ನಾಯ್ತಲ್ಲ, ಅಯ್ಯೋ ಸೈಡಿಗೆ ಬಾಮ್ಮ. ಇಟ್ ವಾಸ್ ನೈಸ್ ಮ್ಯಾನ್. ಸೂಪರ್ ಸೂಪರ್ ಸೂಪರ್. ಇದಂತೂ ಸಾಕ್ 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 ಒಂದ್ ನಿಮಿಷ. ಬಂದು ಓಪನಿಂಗ್ ಎಲ್ಲ ಆಂಕರಿಂಗ್ ಮಾಡು ಅಂದ್ರೆ ಎಲ್ಲ ಹೋಗಿದ್ಯಾ ನೀನು? ಹಲೋ, ಇವತ್ತು ನನ್ ಗೆಸ್ಟ್ ಅಮ್ಮ. ನಾನು ಹೊಸ ದುನಿಯಾ ಬ್ರದರ್ಸ್. ಅವರು ದುನಿಯಾ 2, ಇವನೊಂಥರ ದುನಿಯಾ 2 ಇದ್ದಂಗೆ ಸರ್. ಒಂದು ದಿನ ಬರುತ್ತೆ, ಆ ದಿನ ನಾನು ನಿಂಗೆ ಉತ್ತರ ಕೊಡ್ತೀನಿ. ಸದ್ಯಕ್ಕೆ ನಾವೇ ಮಾತಾಡೋದಕ್ಕೆ ಬ್ರೇಕ್ ಹಾಕೋಣ. ಈಗ ಬಂದಿರೋಂಥ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ನಿರಂಜನ್ ದೇಶಪಾಂಡೆ. ಹೊಡಿರಿ ಹೊಟ್ಟೆ. ಲೇಟ್ ಆಗಿ ಯಾಕ್ರಿ ಬಂದ್ರಿ ನೀವು? ಹೊಡೆದು ಬಿಡ್ಲಾ ಸರ್? ಹೊಡಿಲ್ಲ ಸರ್, ಚಿನ್ನ ಹೇಳ್ತೀನಿ. ವಾಟ್ ಬ್ರೋ? ಓ ಮೈ ಗಾಡ್, ಓ ಮೈ ಗಾಡ್. ಲೇಟ್ ಆಗಿ ಯಾಕ್ರಿ ಬಂದ್ರಿ ನೀವು? ಇವತ್ತು ಆಕ್ಚುಲಿ ಕಾಲ್ ಶೀಟ್ ಇರಲಿಲ್ಲ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಡೇಟ್ಸ್ ತೊಗೊಂಡ್ರು. ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಸರ್. ಸೊ ಎಲ್ಲರಿಗೋಸ್ಕರ ನಾನು ಬಂದು ಕಾರ್ಯಕ್ರಮ ನಡೆಸ್ಕೊಡ್ತೀನಿ, ಯಾಕಂದರೆ ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿ. ಈಗ ಮೊದಲನೇ ಪ್ರಶ್ನೆ ಯೋಗಿ ಅವ್ರಿಗೆ. ಬ್ರದರ್, ದುನಿಯಾ 1ನಲ್ಲಿ ಒಂದು ಸಣ್ಣ ಡೈಲಾಗ್ ನಿಮ್ಮ ದುನಿಯಾನೇ ಚೇಂಜ್ ಮಾಡ್ಬಿಡ್ತು. ಆ ಡೈಲಾಗ್ ಇನ್ನೊಂದ್ಸಲಿ ನೆನಪಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿಂಗೆ? ನಿನಗೂ ಸೇರಿಸಿ ಬರೋರ್ನೆಲ್ಲ ತಮ್ಮ ಅಣ್ಣ ಅನ್ಕೊಂಡು ನಿಂತ್ಕೊಂಡ್ಬೇಡ. ಸೊ ನೈಸ್ ಆಫ್ ಯು ಬ್ರೋ. ಇಲ್ಲಿ ಬಟ್ ಯಾವ್ದೋ ಒಂದು ಸ್ಲಮ್ ಹುಡುಗ ಅನ್ಬಿಟ್ಟು ನಿಜವೇ ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ದುನಿಯಾ ಟೈಮಲ್ಲಿ. ಹೌದು, ಹಿಡ್ಕೊಂಡು ಹೋಗಿರ್ಲಿಲ್ಲ. ಸಿನಿಮಾ ಎಲ್ಲ ರಿಲೀಸ್ ಆಗಿತ್ತು. ನಾನು ನಮ್ಮಪ್ಪ ಹೊಸ ಬೈಕ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ತಂದೆ ಮುಂದೆ ಹೋದ್ರು. ಹಿಂದೆಯಿಂದ ಇಬ್ರು ಕಾನ್ಸ್ಟೇಬಲ್ಸ್ ಬಂದು, ಏಯ್ ನಿಂತ್ಕೊಳ್ಳೋ, ಏನೋ ಮಾಡ್ತಾ ಇದೆ ಇಲ್ಲಿ ಅಂದ್ರೆ, ಸರ್ ಇಲ್ಲ ಗಾಡಿ ತಗೊಳಕ್ಕೆ.
ಯಾವ ಸ್ಲಮ್ಮನೋ ನೀನು? ಸರ್ ಇಲ್ಲ ಸರ್ ನಮ್ಮ ಅಪ್ಪನೇ ಪ್ರೊಡ್ಯೂಸರ್ ಅಂದ್ಮೇಲೆ ನಮ್ಮ ಅಪ್ಪ ಬಂದು ಬಿಡ್ಸ್ಕೊಂಡು ಹೋಗಿದ್ದಾಯ್ತು ಅಲ್ಲಿಂದ. ಓಹೋ ಆ ಥರ ಎಲ್ಲ ಆಗಿತ್ತು. ಬಟ್ ದುನಿಯಾ 2ನಲ್ಲಿ ಯಾವ ಥರ ಆಯ್ತು? ದುನಿಯಾ 2ನಲ್ಲಿ ಬೇಜಾನ್ ಇನ್ಸಿಡೆಂಟ್ಸ್ ಆಯ್ತು. ಬಿಕಾಸ್ ಸಿನಿಮಾ ಥ್ರೂ ಔಟ್ ನಡೆಯೋದೇ ಮೆಜೆಸ್ಟಿಕ್ ಅಲ್ಲಿ, ಅದು ನೈಟ್ ಟೈಮ್ಸ್. ನೈಟ್ ಅಲ್ಲಿ ಯಾವ ರೀತಿ ಅಂದ್ರೆ ಗೊತ್ತಿಲ್ಲ, ಡಿಫ್ರೆಂಟ್ ಆಗಿ ವಾಸನೆಗಳು ಬರಕ್ ಶುರು ಆಗುತ್ತೆ 11 ಗಂಟೆ ಮೇಲೆ. ಎಲ್ಲ ಕುಡಿಯೋರು ಬರೋರು, ಕೆಲವ್ರಂತೂ ಈಗ ನೀನು ಯಾವ ತರ ನಾಟಕ ಮಾಡ್ತಾ ಇದೀಯ, ಅಣ್ಣ ತಮ್ಮ ಅಕ್ಕ ತಂಗಿ ಆ ತರ ಎಲ್ಲ ಹಿಂಗೆ ಡೈರೆಕ್ಟ್ ಆಗಿ ಬಂದು ಈ ತರಾನೇ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಅವ್ರು ಹೆಂಗಿರೋರು ಅಂದ್ರೆ ಮುಗಿಯೋರು, ನಾವು ಶೂಟಿಂಗ್ ಪ್ಯಾಕಪ್ ಮಾಡ್ಕೊಂಡು ಹೋಗೋವರೆಗೂ ಅವರು ಹಂಗೆ ಇರ್ತಾ ಇದ್ರು. ಬಟ್ ದುನಿಯಾ 2ನಲ್ಲಿ ನಮ್ಮ ಯೋಗಿ ಅವ್ರದ್ದು ಒಂದು ಬೆಟ್ಟಿಂಗ್ ಕಟ್ಟೋ ಅಂತ ಒಂದು ಕ್ಯಾರೆಕ್ಟರ್. ಸೊ ಯಾವಾಗ್ಲೂ ಬೆಟ್ಟಿಂಗ್. ಸೊ ಹಾಗಾಗಿ ನಿಮ್ಮ ಬೆಟ್ಟಿಂಗ್ ಹೋಗೋಸ್ಕರ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ನ ಕೊಡ್ತಾ ಇದೀವಿ. ಬರ್ಲಿ ಗಿಫ್ಟ್. ಯೋಗಿ, ಈ ವೇದಿಕೆಯಲ್ಲಿ ದುನಿಯಾ 2ನ ನಾವು ಮಾತಾಡ್ತಾ ಇದ್ವಿ. ಏನು ಅಂತಂದ್ರೆ ನಿಮ್ಮ ಕಥಾವಸ್ತು ಒಂದು ಕ್ರಿಕೆಟ್ ಬೆಟ್ಟಿಂಗ್. ಸೊ ಹಾಗಾಗಿ ನಿಮ್ಮ ಕಮೆಂಟ್ಸ್ ಕೂಡ ಒಂದು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ನಡೀಲಿ ಅಂತ. ಸೊ ಏನು ಅಂದ್ರೆ ಒಂದು ಟ್ವಿಸ್ಟ್ ಏನು ಅಂದ್ರೆ, ನೀವು ಪ್ರತಿಯೊಂದು ಸ್ಕಿಟ್ ಅಂದ್ಮೇಲೆ ಕಮೆಂಟ್ಗಳನ್ನ ಬಾಯಲ್ಲಿ ಹೇಳಲ್ಲ, ಇದ್ರ ಮೇಲೆ ಬರ್ದ್ಬಿಟ್ಟು ಸ್ಟೇಜ್ ಮೇಲೆ ಹಿಂಗೆ ಹಾಕ್ತೀರಾ. ಓಕೆ ಓಕೆ. ಸೊ ತಗೊಂಡು ದಯವಿಟ್ಟು ನಿಮ್ಮ ಆಸನವನ್ನು ಅಲಂಕರಿಸಿ. ಸೊ ಜೋರಾಗಿ ಚಪ್ಪಾಳೆ ಯೋಗಿಗೆ. ಸೀತಾ ಮುಂದಕ್ಕೆ ಹೋಗೋಣ. ರೈಟ್. ಹೋಲ್ಡ್ ಆನ್. ನೀನ್ ಯಾವಾಗ್ಲೋ ಕಂಡಕ್ಟರ್ ಅದೇ? ತುಂಬ ಇಲ್ಲ ಮತ್ತೊಬ್ಬಲ್ಲ ಬಲ್ಲ ತುಂಬ ಲೇಗಲ್ ಬಲ್ಲ ನನ್ನ ಲೇಗಲ್ ತುಂಬ ಕೊಬ್ಬ ಬಲ್ಲದೆ. ಏನೋ ಮಾತಾಡ್ತಾ ಇದ್ಯಾ? ನೀನ್ ಯೂಶುವಲ್ ಆಗಿ ಮಾತಾಡಿದ್ರೇನೆ ಹಿಂಗೆ ಇರುತ್ತೆ. ಎಕ್ಸ್ಟ್ರಾ ಎಫೆಕ್ಟ್ಸ್ ನಿನ್ ಪ್ರಕಾರ? ಇದೇ ರೀತಿ ಮಾತಾಡಿ ಒಬ್ಬ ಕಂಡಕ್ಟರ್ ಎಲ್ಲರನ್ನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಯಾರು? ನಮ್ಮ ಮಂಗಳೂರು ಫ್ರೆಂಡ್ಸ್ ತಾನೆ? ಎಕ್ಸಾಕ್ಟ್ಲಿ. ಹಾಗಾದ್ರೆ ಕೈ ತಟ್ಟಿ ಜೋರಾಗಿ ಕರೆಯೋಣ. ಪ್ಲೀಸ್ ವೆಲ್ಕಮ್ ಕನ್ನಡಿಗರ ಮನಗೆದ್ದ ಹೆಮ್ಮೆಯ ತಂಡ ಮಂಗಳೂರು ಫ್ರೆಂಡ್ಸ್ ಆನ್ ಸ್ಟೇಜ್. ಆಯ್ತು ಮೇಡಮ್, ನಾನು ಮಾತಾಡ್ತೇನೆ. ಆಯ್ತಲ್ಲ ನಾನು ಮಾತಾಡ್ತೇನೆ ಮೇಡಮ್. ಸಾರಿ ಅಂತ ಹೇಳಿದಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೀವು ಇಷ್ಟು ವರ್ಷದಿಂದ ನಮ್ಮ ಗಾಡಿಯಲ್ಲಿ ಬರ್ತಾ ಇದ್ದೀರಿ, ಹೌದಾ? ನಿಮ್ಗೆ ಗೊತ್ತುಂಟು ನಮ್ಮ ಕಂಡಕ್ಟರ್ ವಿಷಯ ಹೇಗೆ ಅಂತ. ಅವ ಹುಟ್ಟುವಾಗಲೇ ನಾಳೆಗೆ ಸರಿ ಇಲ್ಲ ಅವಂತ, ಹೌದಾ? ಆಮೇಲೆ ಅವ ಮಾತಾಡುವಾಗ ಕರೆಕ್ಟ್ ಮಾತಾಡ್ತಾನೆ, ಆದ್ರೆ ನಾಳೆಗೆ ಸರಿ ಇಲ್ಲದ ಕಾರಣ ಕೇಳುವವರ ಬೇರೆಗೆಟ್ಟು ಬಸ್ಸಲ್ಲೇ ಓದೆ ತಿಂದಿದ್ದು ಉಂಟು ಮೇಡಮ್. ಅವನ ಅವಸ್ಥೆ ನೋಡಿ, ನಾಳೆಗೆ ಸರಿ ಇಲ್ಲದಿದ್ರು ಅವನಿಗೆ ತಿರುಗುದಕ್ಕೆ ಏನು ಕಮ್ಮಿ ಇಲ್ಲ. ಈಗ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಲ್ಲಿಸಿ ಎಷ್ಟು ಹೊತ್ತಾಯ್ತು, ಅವನ್ ಇದ್ದಾನವ. ಈಗ ನೋಡಿ ಬಸ್ ನಿಲ್ಲಿಕ್ಕೆ ಫುರ್ಸೊತ್ತಿಲ್ಲ, ಅವ ಎಲ್ಲಿಗೆ ಹೋಗ್ತಾನಂತ ಇಲ್ಲ ಮೇಡಮ್. ಬಂದ ಡ್ರೈವರ್ ಅಣ್ಣ, ಅದು ಹಾಡು ಆಗ ಅದು ಹೇಗೆ ಓಪನ್ ಗಂಗನಂ ಸ್ಟೈಲ್. ಮೇಡಮ್ ನಿಮ್ದು ಓಪನ್ ಆಗಿದೆ, ಬಂದ್ ಮಾಡಿ. ಸ್ವಲ್ಪ ಹಿಂದೆ ಬನ್ನಿ. ಈಗ ನಾನು ಹೇಳಿಲ್ಲ ಮೇಡಮ್, ನಾಳೆಗೆ ಸರಿ ಇಲ್ಲದಿದ್ರು ಯಾಕೆ ಹಾಡು ಆಡ್ತಾನೆ ಅಂತ. ಈಗ ಬಸ್ ನಿಲ್ಲಿಸಿದ ಕೂಡ ಓಡಿದ್ಯಲ್ಲ ನೀನು, ಎಲ್ಲಿಗೆ ಹೋಗಿದ್ದು? ಅವನಿಗೆ ಇದು ಪಾಸ್ ಆಗ್ಲಿಕ್ಕೆ ಕೂಡ ಅದೇ ಸಾಂಗ್ ಬೇಕು. ನಾನೇ ಬರ ಕೆಟ್ಟನವನೇ, ಜಿಪ್ ಹಾಕ್ಲಿಲ್ಲ. ನಾಚಿಗೆ ತಾಗಿತ. ಅದಕ್ಕೆ ಯಾವಾಗ್ಲೂ ಇಂಜಿನ್ ಅನ್ನು ಕರೆಕ್ಟ್ ಚೆಕ್ ಮಾಡ್ತಾ ಇರ್ಬೇಕು. ಹಾಲಾದ್ರೆ ಮತ್ತೆ ಗುಜ್ಜಿರಿ ಅಂಗಡಿಗೆನೇ ಮಾರ್ಬೇಕು, ಆಯ್ತಾ? ಈಗ ನಿನ್ ತುಂಬಾ ಕಂಪ್ಲೇಂಟ್ ಇಟ್ಕೊಂಡು ಬಂದಿದ್ದಾರೆ, ಡ್ಯೂಟಿ ಸರಿಯಾಗಿ ಮಾಡ್ಬೇಕು ಮಾರ. ನಂದು ಮಿಕ್ತಿಕ್ಕಿಲ್ಲ. ಮೇಡಮ್ ಅವನ ಲಿಫ್ಟಿಕ್ ಇಲ್ಲ ಅಂತೆ. ಅದು ನನ್ನ ಪರ್ಸಲ್ಲಿ ಇರ್ಬೇಕು. ಲಿಪ್ಸ್ಟಿಕ್ ಅಲ್ಲ ಮತ್ತೆ ನನ್ನ ಮಿಕ್ತಿಕ್ಕಿಲ್ಲ. ಮೇಡಮ್ ಲಿಫ್ಟಿಕ್ ಅಲ್ಲ ಮೇಡಮ್, ಮಿಸ್ಟಿಕ್ ಅಲ್ಲ, ಅವೊಂದು ಮಿಸ್ಟಿಕ್ ಇಲ್ಲ. ಓ ಮಿಸ್ಟಿಕ್. ನಾನು ಕರೆಕ್ಟ್ ಚಡಿಯಲ್ಲಿದ್ದೆ. ಇದು ಕರೆಕ್ಟ್ ಗೊತ್ತಾಯ್ತು ನಾನು. ಇವ ಕರೆಕ್ಟ್ ಚಡ್ಡಿಯಲ್ಲಿದ್ದೆ. ಪ್ಯಾಂಟ್ ಆಮೇಲೆ ಹಾಕಿದ್ದ. ಚಡಿ. ಓ ಮೇಡಮ್ ಸಾರಿ, ಇದು ಸ್ಟಡಿ. ಸ್ಟಡಿ. ಈ ಸ್ಟಡಿ ಈ ಬಾಯಿಂದ ಹೊರಟು ನನ್ನ ಬಾಯಿಗೆ ಮುಟ್ಟುವಾಗ ಚಡ್ಡಿ ಆಗಿ. ಓಕೆ, ನೀನು ಕರೆಕ್ಟ್ ಸ್ಟಡಿಯಲ್ಲಿದ್ದೆ. ಆಮೇಲೆ ನಮ್ಮ ಬಸ್ಸಲ್ಲಿ ನಮ್ಮ ಬಸ್ಸಲ್ಲಿ ತುಂಬಾ ಹಸಿ. ಗಸಿ ಅಂತ ಹೆಚ್ಚಿ ಕ್ಯಾಟ್ರಿಂಗ್ ನವ್ರು ಬಂದಿರ್ಬೇಕು. ಗಸಿ ಇಟ್ಕೊಂಡು ಬಂದಿದ್ದಾರೆ. ಅದಲ್ಲ, ಮತ್ತೆ ಹಸಿ. ಹಸಿ ಅಂದ್ರೇನು? ಹಸಿ ಇಲ್ಲಿ ಬನ್ನಿ. ಹಸಿ ಎಂತ? ಹಸಿ. ಮೇಡಮ್ ನಮ್ಮ ಗಾಡಿಯಲ್ಲಿ ತುಂಬಾ ರಶ್. ಅದಕ್ಕೆ ನಾನು ರಶೀದ್ ಬಸ್ಸಲ್ಲೇ ಬರೋದು. ಯಾವ ನಿಮ್ ಡಾಕ್ಟರ್ ಮೇಂಟೆನೆನ್ಸ್ ಮಾಡಿಟ್ಟಿದ್ದಾರೆ ಮಾರಿದನ್. ಅದು ಇಂಜೆಕ್ಷನ್ ಪ್ರಾಬ್ಲಮ್. ಹೇಳುದನ್ನು ಕೇಳಿ.
ಹೇಳುವುದನ್ನು ಕೇಳಿ. ಕೇಳುವುದನ್ನು ಹೇಳಿ. ಎಂತ ಹೇಳುವುದನ್ನು ಕೇಳಿ. ಹೇಳುವುದನ್ನು ಕೇಳಿ. ಹೇಗೆ? ಒಂದು ಕೈಯಲ್ಲಿ ಓಟು. ಒಂದು ಕೈಯಲ್ಲಿ ಓಟು. ಓಟ ಅದು ಹಾಕಿದ್ದೇನೆ. ಮತ್ತೆ ನೋಟ್ ನೋಟ್. ಒಂದು ಕೈಯಲ್ಲಿ ನೋಟು ಮೇಡಮ್. ಓ ನೋಟ. ಮತ್ತೆ ಇನ್ನೊಂದು ಕೈಯಲ್ಲಿ ಪರ್ಸ್. ಇದು ಗೊತ್ತಾಯ್ತು ನಂಗೆ. ಯಾವ್ದು? ಒಂದು ಕೈಯಲ್ಲಿ ನರ್ಸ್. ಎಂತ ನಾನು ಗೊಂಬೆ ಒಂದು ಕೈ ಇದು ಬೇಕಂತ ಆಸೆ ಇತ್ತು, ಏನು ಮಾಡುದು? ಅದೆಂತ? ಪರ್ಸ್ ಪರ್ಸ್. ಓ ಮೇಡಮ್, ನರ್ಸ್ ಅಲ್ಲ ಮೇಡಮ್, ಒಂದು ಕೈಯಲ್ಲಿ ಪರ್ಸ್ ಮೇಡಮ್. ಆಮೇಲೆ ಹೀಗೆ ನಿಂತಿದ್ದೇನೆ. ಮತ್ತೆ ಹೇಗೆ ವಿಜಿಲ್ ಹೇಗೆ ಆಗುದು? ಕರೆಕ್ಟ್. ವಿಸಿಲ್ ಬಾಯಲ್ಲಿ ಹಾಕ್ಬೇಕು. ಆಗುದಿಲ್ಲ. ಏನು? ಬಾಯಲ್ಲಿ ಕೂಡ ನೋಟು. ಅಲ್ಲ ಮರ, ಕೈ ಕಾಲಲ್ಲಿ ಬಾಯಲ್ಲೆಲ್ಲ ನೋಟು. ಎಂತ ಹೇಳಿದ್ರು ಬಾಯಲ್ಲಿ ನೋಟು. ಆದ್ರೆ ನಂಗೆ ವಿಸಿಲ್ ಕೇಳಿದೆ ಅಲ್ಲ. ಟೆಕ್ನಿಕ್ ಉಂಟು. ಟೆಕ್ನಿಕ್ ಹೇಗೆ? ನಾನು ವಿಸಿಲ್ ಇವರ ಬಾಯಿಗೆ ಇಟ್ಟದ್ದು. ಅಯ್ಯೋ ದೇವ, ನನ್ನ ಲೈಫ್ ಟೈಮ್ ಅಲ್ಲಿ ಪ್ಯಾಸೆಂಜರ್ ಅಂತ ಬಂದ ನರ್ಸಮ್ಮನ ಬಾಯಿಗೆ ವಿಸಿಲ್ ಇಟ್ಟದ್ದು ಫಸ್ಟ್ ಟೈಮ್ ಕಂಡಕ್ಟರ್ ಅನ್ನು ನೋಡಿದ್ದು. ಆಮೇಲೆ ಇವರು ಊದಿದ. ಹೌದು, ಆಕೆ ನಾನು ಯಾವಾಗಲೂ ಇದು ವಿಸಿಲ್ ಹಾಕುವಾಗ ಒಂದು ಸಿಗ್ನಲ್ ಕೊಟ್ಟು ವಿಸಿಲ್ ಹಾಕ್ತಾರೆ. ಇವತ್ತು ಸಿಗ್ನಲ್ ಇಲ್ಲ, ಡೈರೆಕ್ಟ್ ವಿಸಿಲ್. ನಾನು ಈ ಮಗನೇ ಹಾಕಿದಂತ ಸಡನ್ ಬ್ರೇಕ್. ನಾನು ಮತ್ತೆ ಪರ್ಸ್ ನರ್ಸಿನ ಮೇಲೆ. ಡ್ರೈವರ್ ಅಣ್ಣ ನೋಡಿದ್ರ ಇವನ ಅವಸ್ಥೆ ನೋಡಿದ್ರ? ಒಮ್ಮೆ ವಿಶಿಲ್ ಬಾಯಲ್ಲಿ ಇಡುದು, ಒಮ್ಮೆ ಮೈ ಮೇಲೆ ಬೀಳುದು, ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಬೇಕು. ಇಲ್ಲಾದ್ರೆ ನಾನು ದನಿಯವರ ಹತ್ರ ಖಂಡಿತ ಕಂಪ್ಲೇಂಟ್ ಕೊಡ್ತೀನಿ. ಈ ಕಡೆ ಬನ್ನಿ ನೋಡಿ. ಆ ಮೇಡಮ್ ಹತ್ರ ಯಾಕೆ ಬಾಯಿಗಲ್ ತಿಂತೀರಿ ಮಾರ? ನೀವು ಸುಮ್ಮನೆ ಡ್ಯೂಟಿ ಕರೆಕ್ಟ್ ಅನ್ನು ಮಾಡ್ಬೇಕು. ನಂದು ಕರೆಕ್ಟ್ ಡ್ಯೂಟಿ. ಡ್ರೈವರ್ ಅಣ್ಣ, ಏನು ಮೇಡಮ್? ನಿಮ್ಮ ಕಸದ ಡಬ್ಬ ಎಷ್ಟೊತ್ತಿಗೆ ಹೊರಡ್ಲಿಕ್ಕೆ? ಯಾವುದು? ನಿಮ್ಮ ಕಸದ ಡಬ್ಬ ಎಷ್ಟೊತ್ತಿಗೆ ಹೊರಡ್ಲಿಕ್ಕೆ? ಅದು ಕಸ ಎಲ್ಲ ತುಂಬಿದ ಮೇಲೆ ಹೊರಡುದು. ಹೋಗಿ ಮೇಡಮ್, ಗಾಡಿಯಲ್ಲಿ ಕೂತ್ಕೊಳ್ಳಿ ಮೇಡಮ್, ನಾವು ಬರ್ತೇವೆ. ನಿಮಗೆ ಅರ್ಜೆಂಟ್ ಉಂಟಾ? ಹೌದು. ಏನು? ಲಿಕ್ಷದಲ್ಲಿ ಹೋಗಿ. ಹಲೋ, ಯಾರು ಅಪ್ಪನ್ ನಾನು ಅಂತ ಕೊಟ್ಟದ್ ನೀವು? ಯಾರ್ದೋ ದುಡ್ಡು ನರಸಮ್ಮನ ಜಾತ್ರೆ. ಹೋಗಿ ಹೋಗಿ ನಿಮ್ಮ ಬಸ್ಸಲ್ಲಿ ಬಂದಿದ್ದೇನಲ್ಲ. ನಿಮಗೆ ಹುಚ್ಚು. ಹೋಗಿ ಮೇಡಮ್ ಸುಮ್ಮನೆ. ಈಗ ಡ್ಯೂಟಿ ಸರಿಯಾಗಿ ಮಾಡ್ಬೇಕು ಮಾರ ನೀವು. ಐವನಲ್ಲ, ಮೋಹನ್. ಐವಾರ್. ಓ ಡ್ರೈವರ್. ಏನು? ನಂಗೆ ದಾರಿ ಕಲಿಸ್ಬೇಕು. ನಿನ್ಗೆ ಡ್ಯಾಡಿ ಕಲಿಬೇಕಿದ್ರೆ ಮದುವೆನೇ ಆಗ್ಬೇಕು. ದಾದಿ ದಾದಿ. ಓ ಗಾಡಿ ಕಲಿಬೇಕು. ಅದನ್ನ ಇಲ್ಲಿ ಬಾ. ಗಾಡಿ ಕಲಿಬೇಕಂತ ಒಂದು ವಾರದಿಂದ ನಿಂದು ಅದೇ ರಾಗ. ಈಗ ನಾನು ಹೋದ ವಾರ ಎಲ್ಲ ನಿಂಗೆ ಗಾಡಿಯ ಬಗ್ಗೆ ಕೆಲವು ಹೇಳಿಕೊಟ್ಟಿದ್ದೆ, ನೆನ್ಪುಂಟಾ? ಸ್ವಲ್ಪ ಸ್ವಲ್ಪ ನೆನ್ಪು. ಓಕೆ, ಸ್ವಲ್ಪ ಸ್ವಲ್ಪ ನೆನ್ಪದ್ದದು ಈಗ ಮಾಡಿ ತೋರಿಸಿ. ಡೋರ್ ಹಾಕಿದ್ಯಲ್ಲ, ಈಗ ಸ್ಟೇರಿಂಗ್ ಇಟ್ಕೊ. ಗಾಡಿ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಮಾಡು. ಅದೇಗೆ? ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವನ್ ಡ್ರೈವಿಂಗ್ ಕಲೀಲಿಕ್ಕೆ. ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ದೊಡ್ಡ ವಿಷಯ ಏನಿಲ್ಲ. ಹೇಗೆ? ಸ್ಟೇರಿಂಗ್ ಬದಿಯಲ್ಲಿ ಒಂದು ದೊಡ್ಡ ಹ್ಯಾಂಡಲ್ ಉಂಟು, ಅದನ್ನು ತಿರುಗಿಸ್ಬೇಕು. ಗಾಡಿ ಸ್ಟಾರ್ಟ್ ಮಾಡುದು ಹಾಗೆ. ನೀವು ನನ್ನನ್ನು ಯಾಮಾಯಿಸುದು ಬೇಡ, ಅದು ಜನಲೇಟರ್. ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅಲ್ಲೊಂದು ಸೆಲ್ಫ್ ಇರ್ತದೆ. ಅದು ಗೊತ್ತಾಯ್ತು. ಎಂತ ಸೆಲ್ಫಿ? ಸೆಲ್ಫಿ ಮೊಬೈಲ್ ಅಲ್ಲಿ. ಇದು ಗಾಡಿಯಲ್ಲಿ ಸೆಲ್ಫ್, ಅದರಲ್ಲಿ ಒಂದು ಕೀ ಇರುತ್ತೆ, ತಿರುಗಿಸು. ಬ್ಯಾಕ್ ಡೌನ್, ಬ್ಯಾಕ್ ಡೌನ್. ಗುಜಿ ಗುಜಿ. ಸ್ಟಾರ್ಟ್ ಆಯ್ತು. ಅಲ್ಲ, ಡ್ರೈವಿಂಗ್ ಕಲಿಸಿದ ಗುರುಗೇನೆ ತುಲಿತಾನಲ್ಲ ಇವ. ನನಗೆ ತುಲಿಲಿಕ್ಕೆ ಹೇಳಿದ ಮಾರ. ಅಲ್ಲಿ ಎಕ್ಸ್ಲೇಟರ್ ತುಳಿ ಹೇಳಿದ್ರು. ಎಕ್ಸ್ಲೇಟರ್ ಕೆಳಗೆ 3 ಉಂಟು, ಯಾವುದಕ್ಕೆ ತುಲಿಬೇಕು? ಯಾ ಸೈಡ್ ಅಲ್ಲಿ ಇರುದನ್ನು ತುಲಿಯ. ಓಕೆ, ಈಗ ಗಾಡಿ ಐಡ್ಲಿಂಗ್ ಅಲ್ಲಿ ಉಂಟು. ಹಂಗಂದ್ರೆ ಸ್ಟಾರ್ಟ್ ಅಲ್ಲಿ ಉಂಟಂತ. ಈಗ ಗಾಡಿ ಮುಂದೆ ಹೋಗ್ಬೇಕಾದ್ರೆ ನಾವು ಗೇರ್ ಹಾಕು. ಗೇರ್ ಹಾಕು. ಅದು ಗೊತ್ತು. ಬೇಗ ಗೊತ್ತು. ಗೇರ್ ಹಾಕು. ಹಲೋ, ಗೇರ್ ಹಾಕಿದೆಲ್ಲ ಕ್ಯಾಟ್ರಿಂಗ್ ನವರು ಬಾನಲೆಗೆ ಸೌಟ್ ಹಾಕಿದ. ಗೇರ್ ಹಾಕಲಿಕ್ಕೆ ಆ ತರ ಮಾಡ್ಲಿಕ್ಕೆಲ್ಲ. ಮತ್ತೆ ನೋಡ್, ನನಗೆ ಸ್ಟೇರಿಂಗ್ ಅಲ್ಲಿ ಒಂದು ಬದಿಯಲ್ಲಿ ರಾಡ್ ಇರ್ತದೆ. ಗೊತ್ತಾಯ್ತು. ಎಂತ ಉಂಡೆ? ಉಂಡೆಲ್ಲ ಚಕ್ಕುಲಿ. ಆ ಗೇರ್ ಇದು ಅದು ನೋಡು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಅಷ್ಟೇ ಸುಲಭ. ಮತ್ತೆ ಹಿಂದೆ ಬರ್ಲಿಕ್ಕೆ? ಹಿಂದೆ ಬರ್ಲಿಕ್ಕೆ ಎಲ್ಲ ಹಾಕು, ಬರ್ತದೆ. ಹಿಂದೆ ಬರ್ಲಿಕ್ಕೆ ಬೇರೆ ಉಂಟು. ಈಗ ಗಾಡಿ ಒಮ್ಮೆ ಮುಂದೆ ಹೋಗ್ಲಿ. ಫಸ್ಟ್ ಗೇರ್. ಈಗ ಗಾಡಿ ಗೇರ್ ಅಲ್ಲಿ ಉಂಟು. ಈಗ ಗಾಡಿ ಮುಂದೆ ಹೋಗ್ತಾ ಉಂಟು. ನಿಧಾನ 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 ನಿಧಾನ, ಮೆಲ್ಲ ಹೋಗು. ಮೆಲ್ಲ 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 ಮೆಲ್ಲ. ಬೇಕಲ್ಲಿಟ್ಟು ಬೇಕಲ್ಲಿಟ್ಟು. ನಡೀದು 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 ನಡೀದು. ಸಮ್ಮದೇವ. ಈಗನ ಒಂದು ಮನುಷ್ಯ ಕೂಡ ಪಾಸ್ ಹಾಕ್ಲಿಲ್ಲ, ಬ್ರೇಕ್ ಯಾಕೆ ಹಾಕಿದ?
ಬ್ರೇಕ್ ಯಾಕೆ ಹಾಕಿದ್ದು? ಸೆಗಣಿ. ಏಯ್ ಸೆಗಣಿ ಇದ್ರೆ ಬ್ರೇಕ್ ಹಾಕ್ಲಿಕ್ಕಿಲ್ವನ? ಮತ್ತೆ? ಸೆಗಣಿ ಮೇಲೆ ಆರಿಸ್ಕೊಂಡು ಹೋಗುದೇ. ನೀವು ಒಳ್ಳೆ ಹೇಳಿದ್ರಿ. ಏನು? ಗಾಡಿ ತೊಳೆಯುವುದು ನಾನು ಗಾಡಿಗೆ ಹಾದು ಬರ್ತಿದ್ದೀನಿ. ಗಾಡಿಗೆ ಹಾದು ಹಾಡು ಆ, ಬರ್ತಾ ಇದು ಲಿಲಿಕ್ ಚಿಂಗಿಂಗ್ ನಾನೇ. ಲಿಲಿಚ್ ಸಿಂಗಿಂಗ್ ನೀನು ಆ, ಒಮ್ಮೆ ಹಾಡು ನೋಡು. ಮೆಲ್ಲ ಮೆಲ್ಲ. ದಾದಿಯೇ ನಮ ಅಪ್ಪ ಅಮ್ಮ, ದಾದಿಯೇ ನಮ ಬಂಧು ಬಲದ, ದಾದಿಯೇ ಆ ದಾದಿಯೇ, ದಾದಿಯೇ ಆ ದಾದಿಯೇ. ಎಂತ ಸಾಂಗ್! ಗಾಡಿಯಲ್ಲೇ ಶುರುವಾಗಿ ಗಾಡಿಯಲ್ಲೇ ಎಂಡ್. ಇನ್ನು ಸ್ವಲ್ಪ ಹೊತ್ತು ನಿನ್ನ ಕೈಯಲ್ಲಿ ಗಾಡಿ ಕೊಟ್ರೆ ಗಾಡಿ ಲಗಾಡಿ ಆಗಿ ಹೋಗ್ತದೆ. ಲಗಾಡಿ ತೆಗೆಯುತ್ತೀರ ನೀವು? ಯಾರ? ತೆಗೆಯುತ್ತೀಯ ನೀನು ಲಗಾಡಿ? ತೆಗೆಯುತ್ತೀಯ? ಯಾರ ನೀನು? ಯಾರ ನೀನು? ನಾನ್ ಚಾಲಕ. ನೀನು ಮಾಲಕ ಅಲ್ಲಲ್ಲ, ನಿರ್ವಾಹಕ. ಟೈಮ್ ಎಷ್ಟಾಯ್ತಾ? ಟೈಮ್ ಎಷ್ಟಾಯ್ತಾ? ನೀವು ಟೈಮ್ ಇಲ್ಲಿಗೆ ಬಂದದ? ಏ, ಅಲ್ಲಿ ಗಾಡಿಯಲ್ಲಿ ಜನಗಳು ತುಂಬಿದ್ದಾರೆ, ನಿಮಗೆ ಹೋಗ್ಲಿಕ್ಕೆ ಏನು ಸಣ್ಣ ನಿಮಗೆ? ಆಯ್ತು ಹೋಗ್ತೇವೆ ಮೇಡಮ್. ಗಾಡಿ ಬಿಡ್ರಿ, ಹೋಗ ಗಾಡಿ ಬಿಡ್ರ. ಡ್ರೈವರ್ ಇಲ್ವಾ? ಇಲ್ಲಿ ಬಾ. ಇದು ನಿನ್ನ ಮೇಲೆ ತುಂಬಾ ಕಂಪ್ಲೇಂಟ್ ಉಂಟಲ್ಲ? ಎಂತ ಕಂಪ್ಲೇಂಟ್? ನೀನು ಡ್ರೈವಿಂಗ್ ಮಾಡೋ ಮೊಬೈಲ್ ಮಾತಾಡ್ತೀಯ ಅಂತೆ? ಇಲ್ಲ ನಾನು ಮಾತಾಡುದಿಲ್ಲ. ಏ, ಡ್ರೈವರ್ ಕಂಡಕ್ಟರ್ ಅಂದ್ರೆ ಯಾರ? ಡ್ರೈವರ್ ಕಂಡಕ್ಟರ್ ಕೆಲಸ ಅಂದ್ರೆ ಅಷ್ಟು ಸುಲಭದ ಕೆಲಸನಲ್ಲ. ಅದೆಷ್ಟೋ ಮಂದಿ ನಿಮ್ಮನ್ನೇ ನಂಬಿಕೊಂಡು ದಿನಕ್ಕೆ ಬಂದು ಕೂತ್ಕೊಳ್ತಾರೆ. ಯಾಕೆ ಹೇಳಿ? ಅವರನ್ನು ಸರಿಯಾದ ಜಾಗಕ್ಕೆ ನೀವು ತಲುಪಿದ ನಂಬಿಕೆ ಭರವಸೆಯ ಮೇಲೆ. ಅವರ ನಂಬಿಕೆ ಭರವಸೆಗೆ ಧಕ್ಕೆ ಬರದ ರೀತಿಯಲ್ಲಿ ಡ್ರೈವಿಂಗ್ ಮಾಡುವಾಗ ಮೊಬೈಲಲ್ಲಿ ಮಾತನಾಡದೆ, ನಿತ್ಯ ಕಣ್ಣಲ್ಲಿ ಡ್ರೈವಿಂಗ್ ಮಾಡದೆ, ಯಾಕೆ ಮದ್ಯಪಾನ ಸೇವನೆ ಮಾಡದೆ ಡ್ರೈವಿಂಗ್ ಮಾಡಿ ಅವರನ್ನು ಸೇಫ್ ಆದ ಜಾಗದಲ್ಲಿ ತಲುಪಿಸಿದ್ರೆ ಮಾತ್ರ ನಿಜವಾದ ಡ್ರೈವರ್ ಅಂತ ಆಗುವುದು. ನಮಗೆ ಸುಕ್ತ ಆಗ್ತದೆ, ಆವಾಗ ಮಲಗ್ಲಿಕ್ಕೆ ಅಂತ ಇಲ್ವಾ? ಹೌದು, ನೀನು ಮಲಗಿದ್ರೆ ನಿಮ್ಮ ಬಾಸಿಗೆ ಬರುವ ಕಲೆಕ್ಷನ್ ಕಮ್ಮಿ ಆಗ್ಬೋದು. ಅದೇ ಡ್ರೈವರ್ ಅನ್ನ ಮಲಗಿದ್ರೆ ಬಸ್ಸಿಗೆ ಬರುವ ಪ್ರಯಾಣಿಕರ ಲೈಫ್ ಕಲೆಕ್ಷನ್ನೇ ಕಟ್ ಆಗ್ಬೋದು. ಧನ್ಯವಾದ. ಇವತ್ತಿನಿಂದ ನಾನು ಸೂಪರ್ ಚಾಲಕ. ನೀವು ನೋಡಿ. ಅದು ನಾನು ಸೂಪರ್ ನೀವಾಕ ಅಲ್ಲ, ಮತ್ತೆ? ನೀನು ಕಾಮುಕ. ಫ್ರೆಂಡ್ಸ್ ಮಂಗಳೂರು ತಂಡಕ್ಕೆ ಜೋರಾಗಿ ಒಂದ್ಸಲ ಚಪ್ಪಾಳೆ ಬರ್ಲಿ. ನಿದ್ದೆಲ್ಲ ತುಂಬಾ ಚೆನ್ನಾಯ್ತು. ನಿಂದ ಆಕ್ತು ನಿಂದ ಭತ್ತ ಹೊತ್ತಿದ್ದೆಲ್ಲ ತಂದು ತಂದ. ಓಕೆ, ನಾನು ಹೇಳಿದಾದ್ರೆ ಅವ್ರಿಗೆ ಅರ್ಥ ಆಯ್ತು, ನೀವು ಹೇಳಿದ ಅರ್ಥ ನಾನು ಅದಕ್ಕೆ ಹೇಳೋದು, ಅರ್ಥ ಆಗದೆ ಇರ್ಲಿ ಅಂತಾನೆ ಹೇಳೋದು. ಅದು ಬರ್ತದೆ. ಅದು ಗಂಟೆ ನಿಂಗೆ ತಂದಾನ ಎಲ್ಲ ಕತೆ. ಓಕೆ, ಇವ್ರ ಆಕ್ಟ್ ಹೇಗಿತ್ತು ಸರ್? ರಂಜನ್, ನಿಮ್ಗೆ ನಿಮ್ಮ ವಾಯ್ಸೇ ತುಂಬ ಪ್ಲಸ್ ರೀ. ಕಾಮಿಡಿಯನ್ಸ್ಗೆ ಯಾವಾಗಲೂ ಒಂದು ವಾಯ್ಸು ಒಂದು ಬಾಡಿ ಲ್ಯಾಂಗ್ವೇಜ್ ಇದು ತುಂಬ ಇಂಪಾರ್ಟೆಂಟ್. ನನ್ನ ಮೆಸ್ಮರಿಸಮ್ ಮಾಡ್ಬಿಡ್ತು ನಿಮ್ಮ ವಾಯ್ಸ್. ಈ ನರಸಮ್ಮ ಏನಮ್ಮ ನಿನ್ನ ಅವತಾರ, ಅದು ಹೆಂಗೆ ರಶ್ಶಲ್ಲಿ ಕ್ರಶ್ ಆಗೋದು ಹೆಂಗೆ ಅದು ಅಲ್ಲ, ಮುಂದ್ಗಡೆ ಅವನ ಗತಿ ಏನಾಗಬೇಕು ಈ ಥರ ಆಗ್ಬಿಟ್ರೆ. ಬಟ್ ತುಂಬ ಅದ್ಭುತವಾಗಿತ್ತು. ನಿಮ್ಮ ಮಂಗಳೂರು ಫ್ರೆಂಡ್ಸ್ ತಂಡಕ್ಕೆ ಅಭಿನಂದನೆಗಳು. ತುಂಬ ಚೆನ್ನಾಗಿ ಅಭಿನಯಿಸಿದ್ರಿ, ಅಭಿನಂದನೆಗಳು. ಹೆಂಗಿತ್ತು? ತೂಪಲಾಗಿತ್ತು. ತೂಪಲಾಗಿತ್ತು. ರಂಜನ್, ನೀವೊಂದು ಹೊಸ ಪ್ರಯತ್ನ ಮಾಡಿದ್ದೀರಿ. ಇನ್ನು ನರ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನಿಮ್ಮ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿತ್ತು. ಡ್ರೈವರ್, ನಿಮ್ಮ ಬಾಯಲ್ಲಿ ನಿಮ್ಮ ಮಂಗಳೂರು ಭಾಷೆ ಕೇಳೋದೇ ಒಂದು ಚಂದ. ಒಟ್ಟಾರೆ ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಯೋಗಲ್ಲಿ ಹೆಂಗಂತು? ತುಂಬ ಚೆನ್ನಾಗಿತ್ತು. ಅಂಡ್ ನನಗೆ ಅವರು ಮ್ಯಾಂಗ್ಳೂರಲ್ಲೇ ಪರಿಚಯ. ಸೊ ಪರಿಚಯ ನನಗೆ. ಆಕ್ಟಿಂಗ್ ಬಗ್ಗೆ ಅಂತೂ ಹೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಬ್ರು ಹೇಳಿದ್ದಾಯ್ತು. ಬಟ್ ವಂಡರ್ಫುಲ್ ಆಕ್ಟ್ ಅದು. ಅಂಡ್ ಏನು ಶೀತಲ್ಗೆ ಹಾಕಿದ್ದ? ಶೀತಲ್ ಇಡಿಲಿ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಅಷ್ಟು ದೂರ ಹಾಕಿದ್ರೆ ನಿಮ್ಮ ಕಮೆಂಟ್ಸ್ ಸೂಪರ್, ಕಲರ್ ಸೂಪರ್ ಅಲ್ಲಿ ಸೂಪರ್ ಆಗಿ ಅಂತ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಗೆ ನಿಮಗೆ ಸಖತ್ತಾಗಿ ಕಮೆಂಟ್ಸ್ಗಳು ಸಿಕ್ಕಿದೆ. ಸೊ ಇಲ್ಲಿಗೆ ಮಂಗಳೂರು ಫ್ರೆಂಡ್ಸ್ ಅನ್ನ ಬೀಳ್ಕೊಳ್ಳೋಣ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿ, ದೇವ್ರ ಒಳ್ಳೇದು ಮಾಡ್ಲಿ. ನಿಮಗೆ ಶಿವಣ್ಣ ಅವರು ಅಂದ್ರೆ ತುಂಬಾ ಇಷ್ಟ ಅಂತ ಕೇಳಿದೇವೆ. ಎಲ್ಲರಿಗೂ ಇಷ್ಟ. ಅವರ ಓಂ ಚಿತ್ರ ಕೂಡ ಪ್ರತಿಯೊಬ್ಬರಿಗೂ ಇಷ್ಟ. ಬಟ್ ಅದೇನಾದ್ರೂ ಓಂ ಚಿತ್ರ ಏನಾದ್ರು ರೀಮೇಕ್ ಆದ್ರೆ ಅದನ್ನ ನಾನೇ ಮಾಡ್ಬೇಕು ಅಂತ ಹೇಳ್ತಿರ್ತಾರಂತೆ ಯೋಗಿ ಅವರು. ಸೊ ಈ ವೇದಿಕೆಯಲ್ಲಿ ಅದನ್ನು ಟ್ರೈ ಮಾಡೇ ಬಿಡೋಣ. ಸೊ ಯೋಗಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಓಂ ಪಾರ್ಟ್ 3 ಪಾರ್ಟ್ 2 ಎಲ್ಲ ಇವಾಗ ರಿವೀಲ್ ಆಗುತ್ತೆ ನೋಡಿ ಬಿಡ್ರಿ.
ನನ್ಗೆ ಆಕ್ಚುಲಿ ಶಿವಣ್ಣ ಅಂದ್ರೆ ತುಂಬಾನೇ ಇಷ್ಟ. ಅವರ ಜೋಗಿ ಸಿನಿಮಾ ನೋಡಿದ್ದು ಯಾವತ್ತಿಗೂ ಮರೆಯಕ್ ಸಾಧ್ಯನೇ ಇಲ್ಲ. ನಾನು ಇನ್ನ 10th ಸ್ಟ್ಯಾಂಡರ್ಡ್ ಅವಾಗ. ಓಕೆ. ಮಾರ್ನಿಂಗ್ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಹೇಳಿ ನಾನು ನನ್ನ ಸೀನಿಯರ್ಸ್ನೆಲ್ಲರಿಗೂ ಹೇಳಿ ಟಿಕೆಟ್ ಅವರೇ ಕೊಡಿಸ್ತಾ ಇದ್ದಿದ್ದು. ಕರ್ಕೊಂಡು ಹೋಗಿ ಸಿನಿಮಾ ನೋಡಕ್ಕೆ ಅಂತ ಹೋದಾಗ ಗೊತ್ತಲ್ಲ, ಜೋಗಿ ಸಿನಿಮಾ ರಿಲೀಸ್ ಆದಾಗ ಸಿಕ್ಕಾಬಟ್ಟೆ crowd ಎಲ್ಲ ಕಡೆ ಅಲ್ಲಿ ಭಯಂಕರ ಕ್ರೌಡು. ಅವಾಗ ತಾನೇ ಹೊಸದಾಗಿ ಫೈಬರ್ ಲಾಠಿ ಕೂಡ ಪೊಲೀಸ್ ಅವ್ರ ಕೈ ಕೊಟ್ಟಿದ್ರು. ತೊಡೆ ಮೇಲೆಲ್ಲ ಬಾರಿಸಿ ಹೊಡೆದು ನನ್ಗೆ ಅದೆಲ್ಲ ನೆನಪಿದೆ. ಸೊ ಶಿವಣ್ಣ ಸಿಕ್ದಾಗೆಲ್ಲ ಹೇಳ್ತೀನಿ, ನಿಮ್ಗೋಸ್ಕರ ಅಷ್ಟೆಲ್ಲ ಮಾಡ್ತಾ ಇದ್ವಿ ಶಿವಣ್ಣ ನಾವು. ಇವಾಗ ಇನ್ನೊಂದ್ಸಲಿ ಅವರಷ್ಟೆಲ್ಲ ವಾಕಿಂಗ್ ಅಲ್ಲಿ ಬಂದು ಒಂದು ಡೈಲಾಗ್ ಬಂದೇ ಬಿಟ್ಟು ಡೈಲಾಗ್ I love you, you must love me. ನಿಜಾನು ಬಿಟ್ಟು ಅನ್ಕೊಂಡೆ. ಹೊಡಿಯಲ್ಲ? ಹೋಗಿ ಕೂತ್ಕೋಬಹುದು. ಥ್ಯಾಂಕ್ ಯು. ಅದ ನಿರಂಜನ್, ನಿಂಗೊಂದು ಗುಡ್ ನ್ಯೂಸ್. ಏನು? ಯಾವಾಗ ನೋಡಿದ್ರು ಹೇಳ್ತಿದ್ಯಲ್ಲ, ನಮ್ಮೂರಿನ ಟೀಮ್ ಬೇಕು, ಉತ್ತರ ಕರ್ನಾಟಕ ಟೀಮ್ ಬೇಕು, ಉತ್ತರ ಕರ್ನಾಟಕ team ಬೇಕು ಅಂತ. ನಮ್ ಕರೆ ಕೇಳಿ ಈ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಈಗ ಈ ಬಾರಿ ಉತ್ತರ ಕರ್ನಾಟಕ ಟೀಮ್ ಬರ್ತಾ ಇದೆ. ಅರೆ ಹಂಗೇನ್ರಿ? ಅವ್ರ ಅಪ್ಪನ ಕರೀಲೇ ಅವ್ರವ್ವ ಬಾಳ ಚಲೋ ಆತ್ರಿ. ಅಷ್ಟ್ ಮಾತ್ರ ಅಲ್ಲ, ನಮ್ ಮೇಡಮ್ ಶ್ರುತಿ ಮೇಡಮ್ ನ ಫ್ಯಾಮಿಲಿ ಕೂಡ ತುಂಬಾ ಹತ್ರದವ್ರು ಮೇಡಮ್. ಸೊ ಪ್ಲೀಸ್ ವೆಲ್ಕಮ್, ಗಂಡು ಮೆಟ್ಟಿದ ನಾಡಿನಿಂದ ಬರ್ತಾ ಇದ್ದಾರೆ ಜವಾರಿ ಜೋಕರ್ಸ್. ಮಹಿಮೆಗೆ ನಿದ್ದೆ ಇಲ್ಲ ಕಣ್ಣಿಗೆ. ಹೌದು ದೋಸ್ತ, ಏನಲ್ಲಿ ಮದ್ವಿ ಮಾಡಿದಿಲ್ಲ ಏನಂತ? ಮದುವೆ ಅಂತ ಆತ ಮಗನ ಆತ. ಈಗ ಹೇಳಿರ್ತೀನಿ ನಿನಗ ಏನಂತ? ಇವತ್ತ ನಿನ್ನ ಫಸ್ಟ್ ನೈಟ್ ಐತ ಮಗನ. ಹೌದಲ್ಲ ಯಪ್ಪ, ಅಂತಿಂತ ನಾನು ಫಸ್ಟ್ ನೈಟ್ಲೆ ಬಯಸಿ ಮದುವೆ ಆದ್ಲೆ ಮಗನ. ಹೇಳ್ತೀನಿ ನಿನಗ. ಅಲ್ರಿ, ಒಂದ್ ಕಡೆಯಾರ ನನ್ನ ಕನ್ಯೆ ಕೊಡುದು ಸರ. ಕರೆ ಹೇಳ್ತೀನ್ರಿ ಗುರುವೆ, ಒಂದ್ ಕಡೆ ಕನ್ಯೆ ಸಿಗ್ಲಿಲ್ರಿ ನನಗ. ಕನ್ಯೆ ಹುಡ್ಕೋತ ಮೈಸೂರ್ ಹೋದನ್ರಿ. ಗಿಡ್ಡದಿ ಮಗನ ನಿನಗೇನು ಕನ್ಯೆ ಕೊಡುದು ಅಂತಾರ. ಕನ್ಯೆ ಹುಡ್ಕೋತ ಬೆಂಗಳೂರು ಬರ್ತೀನ್ರಿ. ದಪ್ಪದಿ ಮಗನ ನಿನಗೇನು ಕನ್ಯೆ ಕೊಡುದು ಅಂತಾರ. ಸಾಕಾತ್ರಿ ನನಗೂ. ಗಡಗಡ ಹುಬ್ಳಿ ಹೋದನ್ರಿ. ನಿನಗ್ ಹಿಂದಿಲ್ಲ ಮುಂದಿಲ್ಲ, ನಿನಗೇನು ಕನ್ಯೆ ಕೊಡುದು ಅಂತಾರ. ಯೋಗೇಶಣ್ಣ ತಪ್ಪು ತಿಳ್ಕೊಬೇಡ್ರೆ, ಹಿಂದಿಲ್ಲ ಮುಂದಿಲ್ಲ ಅಂದ ಕೂಡ್ಲೇನ ಎಲ್ಲೂ ಕನ್ಯಾ ಸಿಗ್ಲಿಲ್ಲ. ಪುಣ್ಯಾಕ ಮಹಾರಾಷ್ಟ್ರದಾಗ ಹೋಗಿ ಮದ್ವೆ ಆದನ್ರಿ ನಾ. ಅಂತೂ ನನ್ನ ಪುಣ್ಯದಿಂದ ನೀನು ಮದುವೆ ಆತಲೇ ಕರೇಲೆ ಜೀವನ ಪರ್ಯಂತರ ನಾನು ನೆನೆಸ್ಕೋಬೇಕ ನೀನು. ಅಷ್ಟೇ ಯಾಕ ವಾಡಿಗೆ ಗೂಟ ಬಡದ್ರಿ ನಿನ್ನ ಫೋಟೋ ಹಾಕಿ ಪೂಜೆ ಮಾಡ್ತೀನಿ ಮಗನ. ಪುಣ್ಯಕ್ಕೆ ನನ್ನ ಗೂಟಗ ಬಡಿತೀನಿ ಅನ್ಲಿಲ್ಲಿ. ಅದು ಟೈಮ್ ಬಂದ್ರೆ ಬರ್ಬೋದು. ಹಂಗೂ ಮಾಡೋನ ಅದೀನಿ. ಈಗ ಲೇ ಹುಡುಗಿ ಎಲ್ಲಿತ್ಲೇ ಮಗನ? ಯಾಕಲೇ ಫಸ್ಟ್ ನೈಟ್ ಹಿಂಗ್ಯಾಕ ಮಾಡ್ತಿಲ್ಲ? ಸಾಯ್ತಿ ಏನ್ ಕತ್ತೀನಿ? ಫಸ್ಟ್ ನೈಟ್ ಮುಗಿದ್ಮ್ಯಾಗ ಬೇಕಾದ್ರೆ ಸಾಯವಲ್ ಯಾಕೆ? ನಿನ್ನವನ್ನ 6 ತಿಂಗಳು ಹುಡ್ದವ್ರ ಗತಿ ಆಡಾಕ್ ಹೋಗ್ಬೇಡಲಿ. ಸ್ವಲ್ಪ ಸಮಾಧಾನ, ಶಾಂತಿ. ಏನ 6 ತಿಂಗಳು ಹುಟ್ಟಿನಿ ಆ ಮಗನ? ನನಗೇನು ಗೊತ್ತು, ನಿಮ್ಮವ್ವ ಕೇಳೋ. ಲೇ ಇವತ್ತು ನಿನ್ನ ಫಸ್ಟ್ ನೈಟ್ ಐತಿ. ನೀ ಸ್ವಲ್ಪ ಶಾಂತಿ ಸಮಾಧಾನದಿಂದ ವರ್ತಿಸ್ಬೇಕ. ಇದ್ರಾಗ ನನ್ನ ಹೆಸರು ಉಳಿಸ್ಬೇಕು ಮಗ. ನನ್ನ ಫಸ್ಟ್ ನೈಟ್ ಒಳಗ ಸೋಲಿಲ್ಲದ ಸರ್ದಾರ ಅಂತ ಹೆಸರು ಪಡೆದವ ನಾನು. ನನ್ನ ಮರ್ಯಾದೆ ನೀ ಕಾಪಾಡ್ಬೇಕು. ಆತ್ಲೆ ದೋಸ್ತ, ಏನ್ ಹೇಳಾಕತ್ತೀನಿ? ಮಿತ್ರ ಎದರಾಗ ಕಾಪಾಡದಿದ್ರು ಇಲ್ಲೋಡಿಲಿ, ಇದ್ರಾಗಾರ ನನ್ನ ಮರ್ಯಾದೆ ಕಾಪಾಡಬೇಕು. ಇವತ್ತು ಮಾತ್ರ ಫಸ್ಟ್ ನೈಟ್ ಯಾರು ಮಾಡ್ದಂಗ ಮಾಡೋಂಗಿಲ್ಲ. ಮತ್ತ ನಂದ ಬ್ಯಾರೆಲಿ ಎಲ್ಲರಂಗ ಮಾಡಿದ್ವಿ ಅಂದ್ರೆ ನಮ್ದೇನ್ ಇರ್ತೈತಿಲಿ ಚೇಂಜ್. ಅದು ಖರೇನ ಮಗನ. ಇವತ್ತು ನಾನು ಫಸ್ಟ್ ನೈಟ್ ಬೇರೆ ತರ ಮಾಡ್ತೀನಿ. ನಿನಗ್ ಹೆಂಗ ತಿಳಿತೈತೆ ಹಂಗ ಮಾಡಿ ಹೋಗಲಿ. ಹೌದಾ? ಹುಡುಗಿ ಎಲ್ಲದಾಳಲ್ಲಿ ತಡಿಲಿ, ಬರ್ತಾಳ. ಹಿಂಗ್ಯಾಕ್ ಮಾಡಕತ್ತಿತ್ ನೀ? ಲೇ ಕಾಶ್ಯ, ಏನ್ರಿ ಮಾಮರ ನೀ ಅಂದಂಗ ನನ್ನ ಪೋರಿದ ಭರ್ಜರಿ ಮದುವೆ ಆಗಿ ಹೋದ್ಲೆ ಆತಲ್ರಿ ಮತ್ತ ಆತಿಲ್ಲ. ಅಲ್ಲಿ ಏನ ಇದೇನ್ಲೇ? ಏನ್ರಿ ಮಾಮ? ನೀ ಏನೇನು ಹೇಳಿದ್ದಲ್ಲೇ? ಏನ್ರಿ? ವಿಮಾನದವು, ಕಾರದವು, ಇನ್ನು ಏನೇನೋ ಆಯ್ತು ಅಂತ ಹೇಳಿದ್ದೆ. ಅಯ್ಯೋ ಎಲ್ಲ ಛಾಪಡೆ ಕರ್ಕೊಂಡ್ ಬಂದನಲ್ಲೇ. ಎಲ್ಲ ಆಯ್ತು ಕರ್ಯಾರಿ. ಎಲ್ರು ಫಸ್ಟ್ ನೈಟ್ ಬಿಲ್ಡಿಂಗ್ ನಾಗ ಮಾಡ್ಕೊಂಡ್ರ ಜೋಬಡಿಯಾಗ ಮಾಡ್ಕೊಳ್ಳೋರೊಬ್ರು ಬೇಕಲ್ಲ. ಅದಕ್ಕ ಫಸ್ಟ್ ನೈಟ್ ನಾವ್ ಇಲ್ಲಿ ಸಿದ್ಧ ಮಾಡ್ಪಡಿಸೀವ್ರಿ. ಮದ್ವಿ ಅಂತೂ ಆತ್ರಿ. ಇವತ್ತು ಅವ್ರ ಫಸ್ಟ್ ನೈಟ್ ಐತಿ. ನಡ್ರಿ ನಾವಿನ್ ಹೋಗು ನಡ್ರಿ. ನನ್ನ ಫಸ್ಟ್ ನೈಟ್ ಏನು ಹುಡುಗಿ ಮಸ್ತ್ ಅದಳ. ಬಯಸಿ ಮದುವಾದೆ ನಾನು. ಎಲೆ ನನ್ನ ಮನ ಕೋಸವರ ಹಂಸೆ, ಇಷ್ಟುದ್ದನ ಜಡೆ ಉಳ್ಳವಳೆ,
ಇದ್ದಿದ್ರಲ್ಲಿ ನಡಸಣ್ಣವಳೆ ಈ ನನ್ನ ಮುರುಕು ಮನೆಯಲ್ಲಿ ಒಡೆದ ಹಂಚಿನಲ್ಲಿ ಹರದು ಕೌದಿಯಲ್ಲಿ ನಿನ್ನನ್ನ ಏನೇ ನನ್ನ ಸರಿಸು ನನ್ನ ರಾಧಾವಳಿ ಮುಸುಕು ಸರಸೆ ಬೇಡ ನಾನ ಸರಿಸ್ತೀನಿ ರಾತ್ರಿ ಆಯ್ತು ಸರಸ್ಯ ಬೇಡ ಯಾಕ ನಂದು ಕೈಕಾಲ ನಡೆಯಕತ್ತ ಓಯಪ್ಪ ಏಯ್ ಧೈರ್ಯ ಧೈರ್ಯ ಎಸ್ ನಾರಾಯಣಪ್ಪನ ಎಷ್ಟು ಹಾಕೊಂಡ್ ಸಿನಿಮಾ ನೋಡಿನಿ ಫಸ್ಟ್ ನೈಟ್ ಹೆಂಗ್ ಮಾಡ್ಬೇಕಲ್ಲ ನನಗೂ ಗೊತ್ತಿಲ್ಲ ರಾತ್ರಿ ಆಯ್ತು ಮಲಗೋಣ ಎಂದು ನಮ್ಮ ಯಾಕಳಕತ್ತಿ ಅಳಬೇಡ 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 ನಮ್ದು ಫಸ್ಟ್ ನೈಟ್ ಐತಿ ಅಳಬೇಡ ಬಾಬಾ ಅಲ್ಲ ಮಾಮ ಅಂತ ಕರಿ ಹೊಡೆದಾನ ಈಕಿಗೆ ಹಿಂದ್ಯಾಗ ಹೇಳ್ತೀನಿ ಈಕೆ ಕನ್ನಡ ಬರುದಿಲ್ಲ ನನಗೆ ಮರಾಠಿ ಬರುದಿಲ್ಲ ಈಕೆ ಒಳ್ಳೆ ಜೋಡ್ ಮಾಡ್ಯಾನ ಲೇ ಕಾಶ್ಯಾರ ಕೇಳಿಲ್ಲ आज मैं तू फर्स्ट नाइट है मैं तू मिलन का रात्रि है ಕೂಕು ಚುಕು ನೋಡಿ ನನ್ನ ನೋಡ ನೀ ನನ್ನ ನೋಡ ನೀನ್ ಹಿಡ್ಕೊಂಡೆ ತಂದಾನಿ ಯಾವೂರಾನಿ ತಿಳಿತಿಕ್ಕ ಕಳಕತ್ತಳು ಜಾರೆ ಕಡು ಏನ ಏ ಹೋರಿ ಇವತ್ತು ಫಸ್ಟ್ ನೈಟ್ ಐತಿ आमच्या पप्पाला फोन करून बोलून घेते फोन फोन याक ನಿಮ್ಮ ಅಪ್ಪನ ಕರೀತಿ ನಾ ಹೇಳ್ರ ಕೊಡ್ಸುಲಂತೆ ನನ್ನ ಬಾಹಿರ್ ಜೋಪ ಜೋಪಡಿ ಬೇಕು ಎಂತಾದ 10 ಜೋಪಡಿ ನಾಳೆಗೆ ರೆಡಿ ಮಾಡ್ತೀನಿ ಏ ರಾಧಾ ಬಾರಿ ನನ್ನ ಬಾಮಾಮಣಿ ನನ್ನ ಚಿಂತಾಮಣಿ ನನ್ನ ಕರಿಮಣಿ ಮಣಿ ಮಣಿ ನನ್ನ ಮುತ್ತಿನ ರಮಣಿ ಬಾಬಾ ಏನು ಬಂತ್ರಿ ಅಪ್ಪ ಇಲ್ಲೋಡ ಏ ನಿನ್ನವನು ಜಾರೆ ಕಡು ಹೊರಗೆ ಹೋಗ್ಬೇಕು ಹೋಗ್ಕೆ ಎದ್ದಾಳ ನಿಮ್ಮವನು ಎದ ಈ ಕೌದಿ ಮೈ ಹೂ ತಾಜಾ ಮುತ್ಯಾಂದು ಏಕೈಕ ಆಸ್ತಿ ಹೈ ಎನ್ನವನ ಪಾಸ್ ನೈಟ್ ಇಲ್ಲಲ್ಲ ಅವ್ರು ಮಹಾರಾಷ್ಟ್ರದ ಕನ್ಯಾ ತೆಗೆದು ಮದುವೆ ಅದೇ ಇವನವನು 12 ಮಕ್ಕಳ ತಂದೆಯಾಗಿ ಭಾರತದ ಕ್ರಿಕೆಟ್ ಟೀಮ್ ನಂದ ಆಗಬೇಕು ಅನ್ಕೊಂಡೆ ಇದು ನೋಡಿದ್ರೆ ಭಾರತದ ಟೀಮ್ ಅಲ್ಲ ಒಂದರ ಹುಟ್ಟುತ್ತಿಲ್ಲ ನಂಬಿಕೆನೇ ಇಲ್ಲ ನನಗೆ ಹೊರಗೆ ಹೋಗ್ತೀನಿ ಒಬ್ಬಕ್ಕೆ ಬಿಡ ನಿನ್ನವನು ಒಬ್ಬಕ್ಕೆ ಬಿಡು ಇಲ್ಲ ನಾನು ಬಸ್ ನೈಟ್ ಇಲ್ಲ ನಂದೇನಿಲ್ಲ ಇವ್ರ ಲೇ ಕಾಶ ಸಿಗಲೇ ಮಗನ ನಿನ್ನವು ನಿನ್ನ ಮಾಡ್ತೀನಿ ಕಾಶ ಯಾಕೆ ಒದರ್ತಿಲ್ಲ ನಿನ್ನವನು ಏನಾಗಿತ್ತು ನನಗ ಅಳಬೇಡ ಏನು ಬಾಯಿ ಏನಾತ काय सांगू मामा ನಾ ಮುಟ್ಟಿಸ್ಕೊಂಡ್ರ ಓದ್ಲಕ್ಕಿ ಅವಂಗಾರ ಮಾಮ ಏನಾತ चिमणी जून मला पाय मला हडतो कडू दीपारसी कार ಮುರಿದ್ನ ನೀನು ಮನುಷ್ಯಾದಿ ಏನ್ ದನಾದಿಲೆ ತಿಳಿತೈತಿ ನಿನಗ ಕಾರ್ ಮುರಿಯಕ್ ಹೋಗಿ ಹಾಕಿದ ಹಿಂಗಾದ್ರ ಸಜ್ಜಾಗುದ್ರ ಮಗನ ನನಗ ಅವ್ರಪ್ಪ ಕನ್ಯಾನ ನಿನ್ನ ನೋಡಿ ಕೊಟ್ಟಿಲ್ಲ ಮಗನೇ ನನ್ನ ನೋಡಿ ಕೊಟ್ಟಾನ ಏನು ಪೇಪರ್ ನನ್ನ ಮಗನ ಮತ್ ನನ್ನ ಮಾತು ಕೇಳಲೆ ಏನ್ ಓಲೆ ಅಕ್ಕಿನ ಹೊಡೆದಿಲ್ಲ ಓಲೆ ಮತ್ತೆ ಯಾಕಳಾಗದಳು ಯಪ್ಪ ಎಲ್ಲರಂಗ ಫಸ್ಟ್ ನೈಟ್ ನಂದ ಆಗಬಾ ನಾ ಕಾಲಾಗಿಂದ ಚಾಲು ಮಾಡ್ಬೇಕಂತ ಕಾಲ್ ಹಿಡಿದ್ನಪ್ಪ ಹಿಡಿದು ಒದಿಬೇಕು ಆಕಿ ನನ್ನ ತಾಳಿ ಕಟ್ಟಿದ ಗಂಡನ ನಾನು ಒದ್ಲಿಕ್ಕಿ ಸಮಾಧಾನ ನೀ ಸಮಾಧಾನ ಮಾಡ್ಕೊ ನಾದೀನಿ ನಾನು ಫಸ್ಟ್ ನೈಟ್ ಯಾಕೆ ಮಾಡಾಕತ್ತಿಲ್ಲ ಹೇಗಪ್ಪ ಬೈಕೊಂಡ್ಬಿಡ್ತೀನಿ ನಾನು ಸರಿ ರಾಧಾಬಾಯಿ
ನೋಡ ಅವ ಹುಂಬದನ ನೀನ್ ಕಾಳಜಿ ಮಾಡಕ್ ಹೋಗ್ಬೇಡ. ನನ್ನ ಮನಿ ಬಾ, ನನ್ನ ಮನ್ಯಾಗ ನಿನ್ನ ಕರ್ಕೊಂಡು ಹೋಗಿ ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. ಬರ್ತೀವಿ ನನ್ನ ಮನೆಗೆ? ಹೌದಲ್ಲ. ನಡಿ ಹೋಗೋಣ. ಬಾ ಬಾ. ಒಪ್ಪಿದಲ್ಲೇ ಒಪ್ಪಿದ ಹೋಗುನ್ ಹೋಗುನ್. ರಾಣಿ ಮಾಡ್ತು ನನ್ನ ಹರ್ದ ಬಿಡ ಯವ್ವ, ಇವ ಬಿಡ ತಾಯಿ ಯವ್ವ. ರಾಣಿ ಏನ್ಲಿಯಪ್ಪ ಇದು? ನನ್ನ ಕಣ್ಣ ಕಾಣುವುದು. ಗೋಪ್ಯ ಲೇ ಗೋಪ್ಯ ಎಲ್ಲದಿಲ್ಲಪ್ಪ. ಏನೇನ ದುರ್ಗವ್ ನುಂಗ್ಲಿ ಯವ್ವ ಯಾ ನಮ್ನಿ ಓದಿತ್ತಿಲ್ಲ ನಂದು ನಡನ ಬಿತ್ತಲಿ ಅಪ್ಪ, ನಡನ ಬಿತ್ತಲಿ. ಮಗನ ಏನ್ ನಿನಗ ಹಿಂಗಾಗ್ಯದ, ನಂದು ಪರಿಸ್ಥಿತಿ ಹಂಗಾಗಿರ್ಬೇಕು. ನನಗ ಅರ್ಥ ಆಗತೈತಿ. ಹೆಂಗ್ ಮಾಡಂದಿ ನನಗ? ನೀನು ವಿಚಾರ ಮಾಡ್ಬೇಕಾದಲ್ಲಿ ಈ ಫಸ್ಟ್ ನೈಟ್ ಬೇಕಾದ್ರೆ ನಾವು 3 ವರ್ಷ ಮುಂದೆ ಹಾಕುನು. ಮೊದಲಕ್ಕೆ ಕನ್ನಡ ಕಲಿಸ್ಲೇನಿ. ಇಲ್ಲಾಂದ್ರೆ ನಮಗ ಓದಿಕೆ ತಪ್ಪಿದೆಲ್ಲೋ ಯಪ್ಪ, ಓದಿಕೆ ತಪ್ಪಿದೆ. ನಾನು ಫಸ್ಟ್ ನೈಟ್ ಇಲ್ಲ ಆಗಲೇ, ನಾನು ಫಸ್ಟ್ ನೈಟ್ ಹಾಳಾಗ್ ಹೋಗೋಲ್ದಾಕ ಹೋಲಿ ಆಕಿ ಮೊದಲು ಕನ್ನಡ ಕಲಿಸ್ತೀನಿ. ಮೊದ್ಲು ಅದನ್ನ ಮಾಡ್ಲಿ ಅಪ್ಪ, ಇಲ್ಲಾಂದ್ರೆ ನೋಡಿದಿಲ್ಲ ಹೆಂಗ್ ಮೊದ್ಲು. ರಾಧಾ ರಾಧಾ ಕನ್ನಡ ಕಲಿಸ್ತೀನಿ, ಬರ್ತಿ? ಕಾಯಿಲ್ಲ ನಿಮ್ಮವ್ನ ಕೊಬ್ಬರಿನೂ ಇಲ್ಲ. ಕನ್ನಡ ಕಲಿಸ್ತೀನಿ, ಕಲಿ ಅಂತ ಬಾ. ಕುಟ್ಟಂಗಿಲ್ಲ, ಕುಂತ ಬೀಸಂಗೂ ಇಲ್ಲ. ನನ್ನವನ ಕನ್ನಡ ಹೇಳ್ಕೊಡ್ತೀನಿ, ಬರಲೇ. ಏನಿಲ್ರಿ ಮಾವರ, ಮತ್ ಯಾಕತ್ತು ಕನ್ನಡ ಕಲಿ ಅಂದಿನ ಅದಕ್ಕೆ ಆಳಾತ ನೋಡ್ರಿ. ನನಗ ಕನ್ನಡ ಬರತ್ತ, ನಮ್ ಪೋರಿಗೆ ಬರಂಗಿಲ್ಲ. ಬರುದಿಲ್ಲ ತಿಳಿತೈತಿ ತಟ್ಟಗ ಒಂದೊಂದು ಮಾತಾಡ್ತೀವಿ. ಇವ ಒಂದೊಂದು ತಿಳಿದ ನಮ್ಮ ಮನಿ ಒದ್ದಾಳೋ ಯಪ್ಪ. ನೀನು ಪೂರ್ತಿ ತಿಳಿದಿದ್ರೆ ನಮ್ಮನ್ನ ಮನ ಮಾಡ್ತಿದ್ಲಕ್ಕಿ. ಆತ್ರಿ ಮಾವರ, ನಾವ್ ಕನ್ನಡ ಕಲಿಸ್ತೀನಿ. ಬಾಯಿ ಕಸ್ತೂರಿ ಕನ್ನಡದ ಸೌಂದರ್ಯ, ನೀ ಯಾವ ಭಾಷೆ ಮಾತಾಡಿದ್ರು ಬರುವುದಿಲ್ಲ. ಅಚ್ಚ ಕನ್ನಡ ಕಲಿತೀನ ಹೇಳ್ಕೊಡ್ತೀನಿ. ಕಲಿ ಪೂರಿ ಕಲಿ. ಕನ್ನಡವೇ ಉಸಿರು, ಕನ್ನಡವೇ ಹಸಿರು ಅನ್ನ. ಕನ್ನಡಿ ಉಸಿರು, ಕನ್ನಡ ಉಶ್ಶನ್ನಾಗ ನಾವು ಬಿಲ್ಲಿ ನಹಿ ಹೈ. ಏ ಮನುಷ್ಯ 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 ಹೈ. ಕನ್ನಡವೇ ಉಸಿರು, ಕನ್ನಡಿ ಉಸಿರು. ಕನ್ನಡಾಂಬಿಗೆ ಜೈ ಅನ್ನ. ಇದೊಂದು ಬರ್ರಿ ಬಂದು ಆತ. ಕನ್ನಡ ಕಲಿಸ್ತೀನಿ, ನಡಿ ಹೋಗೋಣ. ಬೆಳ್ಳಿ ಒಂದು ಕನ್ನಡದ ಪದ, ಬೆಳ್ಳಿ. ಕರುನಾಡೆ ಭಾಳ ಚಲೋ ಮಾಡಿದ್ರಿ ನೀವು ಅವನ ಅಪ್ಪನೇ. ಏನ್ ಇಡೀ ಸ್ಕಿಟ್ ಅಲ್ಲ ಅವ್ನ ಅಪ್ಪನ ಅಂತ ಹೇಳಿ ಇನ್ನೊಬ್ಬರವ್ರಿಗೆಲ್ಲ ಬೈದಾಕ್ಬಿಟ್ರು. ಈಗ ಅಲ್ಲಿ ಇದರ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊಳ್ಳೋಂಥ ಸಮಯ. ಶ್ರುತಿ ಮೇಡಮ್, ನಾನು ಮೊದಲು ಈ ಟೀಮ್ಗೆ ಮೊದಲಿಗೆ ಈ ಟೀಮಲ್ಲಿ ಬಂದಂತ ಅಷ್ಟು ಪಾತ್ರಗಳು ಮಹಿಳೆಯರೇ. ಜನ ಎಲ್ಲರೂ ಮಹಿಳೆಯರೇ. ದಟ್ ಇಸ್ ಫ್ಯಾಂಟಾಸ್ಟಿಕ್ ಜಾಬ್, ಸೂಪರ್. ಇದುವರೆಗೂ ಮಜಾ ಭಾರತದ ವೇದಿಕೆಯಲ್ಲಿ ಪುರುಷರು ಮಹಿಳೆಯರ ಪಾತ್ರ ಮಾಡಿದ್ದಾರೆ ಹೊರತು ಮಹಿಳೆಯರು ಇದುವರೆಗೂ ಯಾರು ಪುರುಷರ ಪಾತ್ರವನ್ನ ಇಷ್ಟು ಚೆನ್ನಾಗಿ ಮಾಡಿಲ್ಲ, ಮಾಡುವ ಪ್ರಯತ್ನವನ್ನು ಮಾಡಿಲ್ಲ. ಆ ಪ್ರಯತ್ನ ಮೊದಲಿಗೆ ನಿಮ್ಮಿಂದ ಶುರು ಆಗಿದೆ. ಇಟ್ ಇಸ್ ಫ್ಯಾಂಟಾಸ್ಟಿಕ್, ಸೂಪರ್ಬ್ ಆಗಿತ್ತು. ಇನ್ನೊಬ್ಬರ ಬಗ್ಗೆ ನಾನು ಹೇಳಲೇಬೇಕು, ಅದು ಹೆಲೆನ್ ಅವರು. ಬಹುಶಃ ಅವ್ರ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಜಡ್ಜ್ಮೆಂಟ್ ಕೊಡುವಂತಹ ಅರ್ಹತೆ ನನಗಿಲ್ಲ. ಅಷ್ಟು ದೊಡ್ಡ ಕಲಾವಿದೆ ಹೆಲೆನ್ ಅವರು. ನಿಮ್ಮನ್ನ ಈ ವೇದಿಕೆಯಲ್ಲಿ ನೋಡಿ ನನ್ನ ಹೃದಯ ತುಂಬಿ ಬಂತು. ನಿಮ್ಗೆ ಪ್ರೀತಿಯ ಸ್ವಾಗತ ಹೆಲೆನಮ್ಮ. ಬಹುಶಃ ಅವ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ತುಂಬಾನೇ ಗೊತ್ತಿದೆ. ಗುಬ್ಬಿ ಕಂಪ್ನಿಯಿಂದ ಬಂದವರು, ಜೊತೆಗೆ ನನ್ನ ತಂದೆಯ
ಆ ಕಂಪನಿಯಲ್ಲಿ ಕೂಡ ಕೆಲಸ ಮಾಡಿದಂತ ಕಲಾವಿದೆ ಅವರು. ನನ್ನ ಎತ್ತಿ ಆಡಿಸಿದ್ದಾರೆ ಅವರು. ಸೊ ಅಷ್ಟು ದೊಡ್ಡ ಕಲಾವಿದೆ. ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರ ಅಮ್ಮ ತೆರೇಜಮ್ಮ ಅಂತ ತುಂಬಾ ದೊಡ್ಡ ಕಲಾವಿದ್ರು, ತುಂಬಾ ಹಿರಿಯ ಕಲಾವಿದ್ರು. ಅಂತಹ ತೆರೇಜಮ್ಮನವರ ಮಗಳು ಹೆಲನ್ ಅವರು ಇದುವರೆಗೂ ಈ ವೇದಿಕೆಯಲ್ಲಿ ಇಷ್ಟು ದೊಡ್ಡ ಕಲಾವಿದ್ರು, ಹಿರಿಯ ಕಲಾವಿದ್ರು ಬಂದಿರಲಿಲ್ಲ. ಹೆಲನಮ್ಮ, ತುಂಬಾನೇ ಖುಷಿ ಆಯ್ತು. ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈ ಸೂಪರ್. ಶ್ರುತಿ ಮೇಡಮ್ ಅವರು ಕೂಡ ಯಾಕೋ ಒಂದ್ ಸ್ವಲ್ಪ ಭಾವುಕರಾದಂಗ್ ಕಾಣಿಸ್ತಾ ಇದೆ. ನೀವ್ ಹೇಳಿ, ನೀವ್ ಅವ್ರ ಕುಟುಂಬದ ಬಗ್ಗೆ ನಿಮ್ಮ ಹತ್ರನೂ ಕೇಳ್ಬೇಕಂತ ಆಸೆ ನಮ್ಗೆ. ನನಗೆ ಅವರು ಕುಟುಂಬದ ಬಗ್ಗೆ ಹೇಳೋದಕ್ಕೆ ಅಕ್ಷರಗಳು ಇಲ್ಲ. ಆದರೆ ನನ್ನ ಗುರುಗಳೇ ಅನ್ಬೇಕು. ಅವರು ತಾಯಿಯವರು ರಾಧಾ ರುಕ್ಮಿಣಿಯಮ್ಮವರು, ಅವ್ರ ಹೆಸರು ಹೇಳೋವಂಥದ್ದಲ್ಲ. ಕೃಷ್ಣಣ್ಣ, ಇವರೆಲ್ಲ ನನಗೊಂದು ಮಾರ್ಗದರ್ಶಕರು. ಹೌದು, ಅವರು ನನ್ನನ್ನು ಎತ್ತಿ ಆಡಿಸ್ತವ್ರು. ಅಮ್ಮ ಗುಬ್ಬಿ ಕಂಪ್ನಿಯಲ್ಲಿ ಇದ್ದಾಗ ಕೃಷ್ಣಲೀಲೆ ಅಲ್ಲೇ ಅವೆಲ್ಲ ಒಂದೇ ಒಂದು ಸರ್ಕಲ್ ಅವ್ರದ್ದೆಲ್ಲ. ಎಷ್ಟೋ ನಾಟಕಗಳಿಗೆ ಎಷ್ಟೋ ಸಲ ನನಗೆ ಅಭಿನಯನ ಹೇಳ್ಕೊಟ್ಟಿದ್ದಾರೆ, ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ, ಕಣ್ಣಿನ ಎಕ್ಸ್ಪ್ರೆಷನ್ ಹೇಳ್ಕೊಟ್ಟಿದ್ದಾರೆ. ತುಂಬ ನನಗೆ ಗುರುಗಳೇ. ನಾರಾಯಣ್ ಸರ್, ಹ್ಯಾಂಗ ಅನ್ಸ್ರಿಯಪ್ಪ? ಮೊದಲನೇದಾಗಿ ನಿಮ್ಗೆ ಸ್ವಾಗತ, ಮಜಾ ಭಾರತ ವೇದಿಕೆಗೆ ಸ್ವಾಗತ. ಮೊದಲನೇ ಸಲ ನನಗೂ ಕೂಡ ಸ್ವಲ್ಪ ಶಾಕ್ ಆಯಿತು. ಅವ್ರನ್ನ ನೋಡಿದಾಗ ಸ್ವಲ್ಪ ಡೌಟ್ ಬಂತು. ಈ ಅಪ್ಪ ಸರೋಜಮ್ಮ ನಿಮ್ಮ ಸ್ವಲ್ಪನೂ ಡೌಟ್ ಬರಲಿಲ್ಲ ನನಗೆ. ಆಮೇಲೆ ಪರ್ಫಾರ್ಮೆನ್ಸ್ ತೊಗೊಂಡಾಗ 4 ಜನ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ. ಆಮೇಲೆ ಅದರಲ್ಲಿ ನಿಮ್ಮ ಮೌನ ಅಂತಾರಲ್ಲ, ಅದು ನಮ್ಮ ಕಡೆ ಏನಂದ್ರೆ ಕೋಪ ಮಾಡ್ಕೋತೀವಿ, ಏನೇ ತಪ್ಪು ಹೊಡೆದೇ ಬಿಡ್ತಾರೆ. ಅಲ್ಲ, ಅದು ಹೇಳದೆ ಹೋದ್ರೆ ಅದು ಭಾಷೆ ಮುಂದಕ್ಕೆ ಹೋಗೋದೇ ಇಲ್ಲ. ಗೇರ್ ಇದ್ದಂಗೆ ಅದು. ಸೆಕೆಂಡ್ ಗೇರ್, ಥರ್ಡ್ ಗೇರ್ ಹಾಕೊಂಡು ಹೋಗ್ತಾ ಇರೋ, ಅದು ಹೇಳಲೇಬೇಕದು. ಹಾಗಾಗಿ ಎಷ್ಟು ಸುಂದರವಾಗಿ, ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಒಂದು 20 ಸಲ ನಾವು ಅಂದ್ಬಿಟ್ಟ. ನಮ್ಮ ವೇದಿಕೆಗೆ ಮತ್ತೊಂದು ಪ್ರತಿಭಾವಂತರ ತಂಡ ಆಗಮಿಸಿದೆ. ಹಾಗಾಗಿ ನಿಮಗೆ ಸ್ವಾಗತದ ಮುಖಾಂತರ ಅಭಿನಂದನೆಗಳನ್ನು ನಾನು ಅರ್ಪಿಸ್ತೀನಿ. ಯೋಗಿ ಅವರೇ, ಯಾರಿಗೆ ಅಂತ ಹೇಳ್ಬಿಟ್ಟು ಕೊಡಿ. ಎಲ್ಲಿ ಬಂತು ಇವನು ಅವನು? ಅಮೇಜಿಂಗ್ ಏನಂತ ಬರ್ತೀರಾ? ಅಮೇಝಿಂಗ್. ಸೊ ನಿಮ್ಮ ತಂಡಕ್ಕೆ ಅಮೇಝಿಂಗ್ ಅಂತ ಬಾಲ್ ಹಾಕಿದ್ದಾರೆ ಯೋಗಿ ಅವರು. ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಎಲ್ಲ ಹುಡುಗರ ಪಾತ್ರ ಮಾಡೋದು ಎಲ್ಲರೂ ಈಸಿ ಅಂದ್ಬಿಡ್ತಾರೆ. ಬಟ್ ಅವ್ರನ್ನೇ ಕೇಳಬೇಕು, ಈಸಿ ಇತ್ತಾ ಕಷ್ಟ ಇತ್ತಾ ಅಂತ. ಹೇಳಿ, ನೀವೇ ಹೇಳಿ, ಕಷ್ಟನ ಈಸಿನಾ? ಕಷ್ಟ ಸರ್, ಕಷ್ಟ ಆಗತ್ತೆ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ಕೋಬೇಕಲ್ಲ ಸರ್, ಕಷ್ಟ ಆಗತ್ತೆ. ನಿಜಲ್ಲೂ ಬಹಳ ಖುಷಿ ಆಯ್ತು ನಿಮ್ಮೆಲ್ಲರೂ ನೋಡಿ. ಸೊ ಇದೇ ತರ ನಿಮ್ಮ ಸಂತೋಷ ಇನ್ನೂ ಜಾಸ್ತಿ ಆಗ್ಲಿ, ಇನ್ನೂ ಹೆಚ್ಚೆಚ್ಚು ಕಾಮಿಡಿ ಸ್ಕಿಟ್ಗಳ ನಮಗೋಸ್ಕರ ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಸನ್ಮಾನ್ಯ ಯೋಗಿ ಅವರೇ, ಕೇಳ್ದವ್ರಿಗೆಲ್ಲ ಅವಾಗಿಂದ ಬಾಲ್ ಆಗ್ತಾ ಇದ್ರಿ, ಈಗ ಬಾಳ್ ಕೊಡುವಂತ ಸಮಯ ಬಂದಿದೆ. ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ ಮಹಿಳಾ ಮಣಿಗಳೆಲ್ಲ ಅವ್ರು ಅವಾಗಿಂದ ಬಾಲ್ ಆಗ್ತಾ ಇದ್ದಾರೆ. ಸೊ ಆ ಒಂದು ಉತ್ಸಾಹ ನನಗೆ ತಡೆಯಕ್ಕಾಗ್ತಾ ಇಲ್ಲ. ನನಗೆ ಬಾಳ್ ಬೇಕು ಅಂತ ತುಂಬಾ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಈಗ ನಿಮಗೆ ಒಂದಷ್ಟು ಜನ ಕಾಯ್ತಾ ಈಗ ಸುರಸುಂದರಿ ಅಂಗರಿ ಎಲ್ಲ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಇಷ್ಟು ಜನದಲ್ಲಿ ಯಾರಿಗೆ ಬಾಳ್ ಬೇಕು ನಿಮ್ಗೆ? ನನ್ಗೆ. ನಿನಗ್ ಬಾಳ್ ಬೇಕಾ? ನನ್ಗೂನು ಬೇಕು. ನನ್ಗೂ ಬೇಕು. ಸುಮ್ನಿರೆ, ಸರಿ, ಬೇಕು. ಯೋಗಿ ಸರ್ ನಾನ್ ಪ್ರಪೋಸ್ ಮಾಡಿ ಒಂದ್ ನಿಮಿಷ, ಒಬ್ಬೊಬ್ಬರೇ ಮಾತಾಡಿ. ಏನೇನ್ ಹೇಳ್ಬೇಕು ಅಂತೀವಿ ಮನ್ಸಲ್ಲಿ ಇರೋದನ್ನೆಲ್ಲ ಬಿಚ್ಚಿ ತೆಗಿರಿ. ಹೇಳ್ತೀನಿ, ಮನ್ಸಲ್ಲಿ ಇರೋದನ್ನ ಹೇಳಿ. ಅವ್ರು ಬಂದ್ರೆ ಮಾತ್ರ ಬಿಚ್ಚೋಕೆ ಸಾಧ್ಯ. ಈಗ ಈ ಒಂದು ಮದುಮಗಳಾಗಿ 3 ಜನ ಇದ್ದಾರೆ. ಸೆಲೆಕ್ಟೆಡಾ? ಓಕೆ, ಈಗ ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಬಿಚ್ಚಿ ಹೇಳಿ. ಜಿಂಕೆ ಮರೀನಾ, ಜಿಂಕೆ ಮರೀನಾ, ಜಿಂಕೆ ಮರೀನಾ, ಈ ಜಿಂಕೆ ಮರೀನಾ. ಅದು ಜಿಂಕೆ ಮರಿನಾ, ಆನೆ ಮರಿ? ಸುಮ್ಮಿರೆ. ಇಲ್ಲ, ನಮ್ಮಲ್ಲೆಲ್ಲ ರೇಗಿಸ್ತೇವೆ ಸರ್. ಈ ಮೈಸೂರು ಕಡೆ ಜಾಸ್ತಿ ರೇಗಿಸೋದು. ಈ ತರ ಯಾರನ್ನ ದಪ್ಪಿರೋರು ಹೋಗ್ತಾ ಇದ್ರೆ, ಅಲ್ಲಿ ನೋಡೋ ಪಲಾವ್ ಪಾತ್ರೆ ಹೋಗ್ತದೆ ಅಂತ. ಪಲಾವ್ ಪಾತ್ರೆ ತರ ಇದೆ. ಏನಾಯ್ತು? ಈ ಪಲಾವನ್ನ ಟೇಸ್ಟ್ ಮಾಡಿ ಅಲ್ಲ. ನೋಡಿ, ಪಲಾವಲ್ ಮಧ್ಯ ಚಕ್ಕೆ ಲವಂಗ ಸಿಗ್ಬೋದು ನೋಡಿ. ಈ ಜೀವಮಾನದಲ್ಲಿ ಪಲಾವ್ ತಿನ್ನಂಗಿಲ್ಲ, ಹಂಗಾಯ್ತು. ನಿನಗೆ ಯಾವ ತರ ಬಾಳ್ಬೇಕು? ಪ್ಲೀಸ್ ಈ ಹೂನ ನನಗೆ ಮುಡಿಸ್ತೀರಾ? ಯೋಗಿ ಅವರು ನಾಚ್ಕೋತಾ ಇದ್ದಾರೆ. ಇಡ್ಬೇಕು ಯಾರಾದ್ರೂ ಹೆಲ್ಪ್ ಮಾಡೋದಿರಂತೆ. ಇಲ್ಲಿ ಮುಗಿಸಿ.
ಇಲ್ಲಿ ಈಸಿ ಇದೆ ಇಲ್ಲ ಆಕ್ಚುಲಿ ಸರಿ ಕರೆಕ್ಟ್ ಆಗಿ ಉಂಟು ಇಟ್ಬಿಡಿ, ಜಾಗ ಇಟ್ಟಿದೆ ಅದಕ್ಕೆ. ಒಂದ್ ನಿಮಿಷ ಇರಿ. ನೀವು ಇವರಿಗೆ ಹೂವ ಮುಡ್ಸಿ, ಇವ್ರ ಸಂಪ್ರದಾಯದ ಪ್ರಕಾರ ಹೂವ ಮುಡ್ಸೋದೇ ಮದ್ವೆ ಆದಂಗೆ. ಅಯ್ಯಯ್ಯೋ. So, ಯೋಚನೆ ಮಾಡಿ. ಅವ್ರ ಸಂಪ್ರದಾಯದಲ್ಲಿ ಏನಿಲ್ಲ. ಇಟ್ಕೋ. ಇಲ್ಲ ನೀನ್ ಮುಡ್ಸು. ತಗೊಳ್ಳಿ, ನೀವು ಮುಡಿಸ್ಕೊಳ್ಳಿ, ತಗೊಳ್ಳಿ. ನೀವು ಮುಡಿಸ್ಬೇಡಿ. Request ಮಾಡಿ. ನೀವು ಮುಡ್ಸಿ ಅವ್ರಿಗೆ. ಎಸ್, ನೀವು ಪ್ರಪೋಸ್ ಮಾಡಿ. ನನಗೂ ಒಬ್ಬ ಗೆಳೆಯ ಬೇಕು, ಯೋಗಿ ಸರ್ ಪ್ರೀತಿ ಮಾಡಿ ಬನ್ನಿ ಬನ್ನಿ ಬನ್ನಿ. ಬನ್ನಿ ನಾವು ಒಟ್ಟಿಗೆ ಬಸ್ಸಲ್ಲಿ ಹೋಗುವ ಸರ್, ನೀವು ಮುಂದ್ಗಡೆ ನಿಂತಿರಿ, ಬ್ರೇಕ್ ಹೊಡೆದಾಗ ತೂತಾಯ್ತು ಬೆನ್ನು. ಈಗ ನೋಡಿ, ನಮ್ಮ ಲೂಸ್ ಮಾದನ್ ಎದುರು ದುನಿಯಾ 1, ದುನಿಯಾ 2, ದುನಿಯಾ 3 ಎಲ್ಲ ಇಲ್ಲೇ ಇದ್ದಾರೆ. ಯಾರು ನೀವು ಗೆರೆ ಹಾಕಿ ಕೇಳ್ಕೊಂಡು ಹೋಗ್ತೀರ ನಿಮಗೆ ಕೊಟ್ಟಿದ್ದು. ಓಕೆ, ಇವಾಗ ಮೈಕ್ ಇಸ್ಕೋತೀನಿ. ದಯವಿಟ್ಟು ಯಾರಿಗೆ ಬೇಕೋ. ಆಕ್ಚುಲಿ ಏನಂದಿದ್ದು, ದುನಿಯಾ 1, ದುನಿಯಾ 2, ದುನಿಯಾ 3 ಅಲ್ವಾ? ಈ ದುನಿಯಾ ಪೂರ್ತಿ ನಂದೆ, ಮೂವರನ್ನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಬನ್ನಿ ಸರ್. ಅದಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಹೀಗೆ ನಿಮ್ಮನ್ನು ತುಗಾಡಿಸ್ತಿದ್ದೀನಿ, ನನ್ನ ಮೇಲೋ ಮಾಡಿ. ಆಯ್ತು, ನಿಜವಾಗ್ಲೂ ಇವ್ರನ್ನ ಕರ್ಕೊಂಡು ಹೋಗ್ತೀರಾ ನೀವು? ಹೌದು. ಬರೀ ಹಂಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ಒಂದ್ ಸ್ವಲ್ಪ ನಿಮ್ಮ ಪ್ರೀತಿ ಯಾವ ತರ ಇರುತ್ತೆ ಅಂತ ತೋರಿಸಿ ಬೇಗ. ಅದು ಸಾಧ್ಯ ಇಲ್ಲ ಇದು. ಇನ್ನು ಏನೇನ್ ನೋಡ್ಬೇಕು ಈ ಕಣ್ಣೆಲ್ಲವೂ. ಓಕೆ, ಆಕ್ಚುಲಿ ಯೋಗಿ ಕೈಯಲ್ಲಿ ಒಂದು ಹಾರ ಇದೆ, ಯಾರನ್ನ ಒಬ್ಬರಿಗೆ ಹಾಕಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ಕೊಂಡೆ. ಬಟ್ ಆದ್ರೆ ಇವರು ಅತಿ ಆಸೆಯಿಂದ 3 ಜನ ಬೇಕು ಅಂದಿದ್ದಾರೆ. ಸೊ 3 ಜನ ಸೇರಿ ಕರ್ಕೊಂಡೋಗಿ ಯೋಗಿ ನಿಮ್ಮ ಸ್ವತ್ತು ಎತ್ಕೊ. ಅಮ್ಮ, ಅಯ್ಯೋ, ಯಾಕೆ ಹೇಳ್ತೀರಾ ಕತೆ? ಈ ಕಣ್ಣಲ್ಲಿ ನೋಡ್ಬಾರ್ದನ್ನೆಲ್ಲ ನೋಡ್ಬಿಟ್ಟೆ ನಾನು. ತ್ರಿವಿಕ್ರಮ ಅನ್ಬೋದು ಇನ್ಮೇಲೆ ನಮ್ಮ ಯೋಗಿನ. ಯಾಕಂದ್ರೆ 3 ಜನನ ಬಾಚ್ಕೊಂಡು ಹೋಗಿ ಎತ್ಕೊಂಡು ಹೋಗ್ಯಾರೆ. ಸೈಡಲ್ಲಿ ಅದೇನಾಗ್ತಿದ್ಯೋ ಏನೋ. ಅಯ್ಯೋ, ಈಗ ಕಾರ್ಯಕ್ರಮನ ಮುಂದುವರ್ಸೋಣ. ಸೊ ಜೋರಾಗಿ ಒಂದು ಸಂತೋಷದ ಚಪ್ಪಾಳೆ ಹೊಡಿತಾರೆ. ವೆಲ್ಕಮ್ ಹಾಕೋಣ. ಈಗ ಈ ವೇದಿಕೆಗೆ ಪ್ರಶಂಸಾ ಬರ್ತಾ ಇದೆ. ಪ್ಲೀಸ್ ವೆಲ್ಕಮ್ ಪ್ರಶಂಸಾ ಆನ್ ಸ್ಟೇಜ್. ಮಜಾ ಭಾರತ, ಮಜಾ ಭಾರತ ಸೂಪರ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನೋಡ್ಬಿಟ್ರೆ ಮನ್ಸಲ್ಲಿದ್ದದ್ ಎಲ್ಲ ಟೆನ್ಷನ್ ಮಾಯ. ಅಯ್ಯೋ, ಅಡ್ವರ್ಟೈಸ್ ಬಂತಲ್ಲ. ಮನೆಗಳ ಮೇಲೆ ಐಟಿ ದಾಳಿ ನಡೆದಿದೆ. ದಾಳಿಯ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಶಂಕರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಶಂಕರ್, ದಾಳಿ ಯಾವಾಗ ನಡೀತು, ಯಾರ್ಯಾರ ನಿವಾಸಗಳ ಮೇಲೆ ದಾಳಿ ನಡೆದಿದೆ, ಏನೇನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ? ಇವತ್ತು ಬೆಳಗ್ಗೆ ಕರೆಕ್ಟ್ ಇದ್ದಾರೆ. ನೀವ್ ಹೇಳಿದ ಸ್ಪಾಟ್ಗೆ ಬಂದಿದ್ದೇವೆ. ಹೌದು, ಕೆಲಸ ಆದ್ಮೇಲೆ ಫೋನ್ ಮಾಡ್ತೀನಿ. ರಾಜಲಕ್ಷ್ಮಿ ಕ್ಯಾಟ್ರಿಂಗ್ ನ ದನಿ ನೀವೇನಾ? ಹೌದು, ಅದು ಪ್ರಶ್ನೆಗೆ ಉತ್ತರ ಮಾತ್ರ, ಸಂದರ್ಭ ಸಹಿತ ವಿವರಿಸಿ ಬೇಡ. ಇನ್ಕಮ್ ಎಷ್ಟಿದೆ? ಅಡಿಗೆಗೆ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಬೇಕಿನ್ನು? ನೋಡಿ, ಇದ್ದವರೆಲ್ಲ ಬಿಟ್ಟು ಹೋಗಿದ್ದಾರೆ. ಇನ್ನು 2 ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಇದ್ದೀನಿ. ನೋಡಿ ಸರ್, ಸತ್ಯ ಹೇಳ್ತೀನಿ, ಇದರಲ್ಲಿ ನನ್ನ ಯಾವ ಅವ್ಯವಹಾರನೂ ಇಲ್ಲ. ಈ ಎಲ್ಲ ಪ್ರಾಪರ್ಟಿ ನಾನೇ ಖುದ್ದಾಗಿ ದುಡ್ದು ಸ್ವಂತದಲ್ಲಿ ಮಾಡಿದ್ದು. ನಾನು ಸತ್ಯ ಹೇಳ್ತೀನಿ. ಹಾ, ಇವರೆಲ್ಲಿ ಹೋದ್ರು? ನಾವ್ ಇಲ್ಲಿದ್ದೇವೆ ಮೇಡಮ್. ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ಹಾಕಿದಿರಲ್ಲ, ಅಡಿಗೆ ಭಟ್ರು ಬೇಕಂತ. ಅದಕ್ಕೆ ನಾವು ಕೆಲಸ ಹುಡ್ಕೊಂಡು ಬಂದದ್ ಮೇಡಮ್. ನೀವು ಕೆಲ್ಸಕ್ಕೆ ಜನ ಇಟ್ರಿ ಅಂತ ಹೇಳಿದ ಮೇಲೆನೆ ಕಾಲ್ ಬಿಡುದಿಲ್ಲ, ಇಲ್ಲದ್ರೆ ಬಿಡುದಿಲ್ಲ. ಸರಿ, ಎತ್ತೇಳಿ. ಏನು ಅಡುಗೆ ಕೆಲ್ಸಕ್ಕೆ ಅಂತ ಬಂದಿದ್ದೀರಾ? ಅದನ್ನು ಇಷ್ಟು ಪಾಶ್ ಅಲ್ಲಿ. ಅಂದ್ರೆ ನಾವು ಮೊದಲು ಲೋಕಲ್ ಡ್ರೆಸ್ ಹಾಕೊಂಡು ಎಲ್ಲ ಹೋಟ್ಲಲ್ಲಿ ಕೆಲಸ ಕೇಳ್ಕೊಂಡು ಹೋಗ್ತಿದ್ವಿ. ನಮ್ಮ ಲೋಕಲ್ ಡ್ರೆಸ್ ನೋಡಿ ಯಾರು ಹೋಟ್ಲಿನ ಒಳಗೆ ಕೂಡ ಬಿಡ್ತಿರ್ಲಿಲ್ಲ. ಅದಕ್ಕೆ ಈ ಸರ್ತಿ ಬಾಡಿಗೆ ಅಂಗಡಿಗೆ ಹೋಗಿ ಸೂಟು ಬೂಟು ಕಾರ್ ಎಲ್ಲ ಇಟ್ಕೊಂಡು ಬಂದದ್ದು. ನಮ್ಮ ಪಾಶ್ ನೋಡಿ ರಪ್ಪ ನೀವು ಕೆಲಸ ಕೊಡ್ಲಿಲ್ವಾ? ಮತ್ತೆ ನಿಮ್ಮನ್ನ ನೋಡಿ, ಅಯ್ಯೋ
ಹೆಗ್ಡೆ ಅವ್ರು ಅಂತ ಹೇಳಿದ್ರಿ, ಎಲ್ಲಿಯಾದ್ರೂ ಲೋಕಾಯುಕ್ತರಂತ ಹೆದ್ರಿ ಹೋದೆ ನಾನು. ಯಾವ ಹೆಗ್ಡೇರ್? ಅದು ಬಸ್ ಇದ್ರು ರಂಜನ್ ಹೆಗ್ಡೇರ್. ಅವರು ಬೆಳಿಗ್ಗೆ ಪೇಪರ್ ನೋಡಿ ಹೇಳಿದ್ರು ಇಲ್ಲಿ ಕೆಲಸಕ್ಕೆ ಜನ ಬೇಕಂತ. ನಾವೆಲ್ಲಿ ಪೇಪರ್ ನೋಡ್ತೇವೆ? ಅವರು ಹೇಳಿದ್ರು ನಾವು ಯಾವ ಲೋಕಾಯುಕ್ತರು, ನಾವು ಲೋಕಾಯುಕ್ತರು ನಾವು. ಸರಿ, ನಿಮ್ ಹೆಸರೇನು? ನನ್ನ ಹೆಸರು ಗಣೇಶ್ರು ಅಂತ. ಅವಂದು ಶಿವ. ಗಣೇಶರ ಅನಾಥರು ಅಲ್ಲ, ಶಿವಗೆ ಮನೆ ಉಂಟು. ಅಡುಗೆ ಕೆಲ್ಸಕ್ಕಂತ ಬಂದಿದ್ದೀರಾ? ಅಡುಗೆಲಿ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಈಗ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳುದ ನೀವು? 1 ಮಿನಿಟ್ ಕಟ್ ಮಾಡುದು. ನಾನು ಮಿನಿಟಿಗೆ 80 ನೀರುಳ್ಳಿ 90 ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತೇನೆ. ನಮ್ಮ ಈ ಚಾಕುವಿನ ಕೈ ಕೆಳಕ ನಿಮ್ಗೆ ತೋರಿಸ್ಬೇಕಾ? ಅಲ್ಲಿ ಮೇಲೆ ಒಂದು ಗಂಡು ಸೊಳ್ಳೆ ಹಾರ್ತಾ ಉಂಟು. ಅದರದ್ದು ಈಗ ಏನು ಹಣೆ ಬರಾಗ್ತದೆ ನೋಡಿ. ಅದೇ ನೀವು ತುಂಡು ಮಾಡಿದ್ದು? ಏನು ತುಂಡು ಮಾಡಿದ್ದು? ಆ ಗಂಡು ಸೊಳ್ಳೆ ಇನ್ನು ಜೀವಮಾನದಲ್ಲೇ ಅಪ್ಪ ಆಗುವ ಭಾಗ್ಯವನ್ನೇ ಕಳ್ಕೊಂಡಿದೆ. ಇದು ಲ್ಯಾಪ್ಟಾಪ್ ಅಲ್ಲ, ಮತ್ತೆ ಇದು ಚಪಾತಿ ಮಾಡೋ ಮಿಷಿನ್. ಇದು ಹೇಗೆ? ಮೊದ್ಲು ಲ್ಯಾಪ್ಟಾಪ್ ಆಗಿತ್ತು, ಹಾಳಾದ್ಮೇಲೆ ಚಪಾತಿ ಮಾಡೋ ಮಿಷಿನ್ ಮಾಡಿದ್ದು. ಇದ್ರಲ್ಲಿ ಈ ಹಿಟ್ಟಿನ ಉಂಡೆನ ಈಗ ಇಡುದು. ನೀವು ಅದನ್ನು ಕೇಳಬಾರ್ದಿತ್ತು, ಆದ್ರೆ ಕೇಳಿದ್ದು ಮಾತ್ರ ನಂಗೆ ಸ್ವಲ್ಪ ಖುಷಿ ಆಯ್ತು. ಯಾಕಂದ್ರೆ ಅವನಿಗೆ ಮದುವೆ ಮಾಡಿಸಿದವನೇ ನಾನು. ನನ್ನ ಹತ್ರ ಯಾವತ್ತೂ ಬಂದು ಹೇಳ್ತಿದ್ದ, ಒಂದು ಪಾಪದ ಹುಡುಗಿ ಅಂತ ಒಂದು ಮದುವೆ ಮಾಡ್ಬೇಕು ಹೇಳಿ. ಸುತ್ತ 10 ಊರಲ್ಲಿ ಹುಡುಕಿ ಒಂದು ಪಾಪದ ಹುಡುಗಿ ಅಂತ ಒಂದು ಮದುವೆ ಮಾಡಿದೆ. ಇವ ಮದುವೆ ಮರುದಿವಸ ಫಸ್ಟ್ ನೈಟ್ ಒಂದು ಅಲ್ಲಿ ಬೆಡ್ಡಿನ ಮೇಲೆ ಕುತ್ಕೊಂಡು ಆ ಹುಡುಗಿಯನ್ನು ಎದುರಿಸ್ಲಿಕ್ಕೆ ಇವ ಹೇಳಿದ್ದು, ಪೊಲೀಸ್ ರೈಡ್ ಆಯ್ತು ಅಂತ. ಆ ಹುಡುಗಿ ಏನ್ ಹೇಳ್ತು? ಏನು? ಪೊಲೀಸ್ ರೈಡ್ ಆದ್ರೆ ನೀವು ಕಿಟಕಿಯಿಂದ ಓಡಿ ಹೋಗಿ ನನ್ಗೆ ಇಲ್ಲಿ ಇದು ಗುರುತುಂಟು ಅಂತ. ಇವ ಅವಳಿಗೆ ಶಾಕ್ ಕೊಡ್ಲಿಕ್ಕೆ ಹೋಗಿ ಅವಳೇ 10,000 ವೋಲ್ಟಿನ ಕರೆಂಟ್ ಶಾಕ್ ಇವಳಿಗೆ ಕೊಟ್ಟ. ಇವಾಗ ನೋಡಿ ಕರೆಂಟ್ ಹೊಡೆದ ಕಾಗೆ ತರ ನಿಂತಿದ್ದಾನೆ. ಮೇಡಮ್ ಸರ್ ಹೇಳಿದ್ದಾರೆ. ಯಾರು ಸರ್? ನಿಮ್ ಯಜಮಾನ್ರು. ಅಯ್ಯೋ, ನನ್ಗೆ ಇನ್ನೂ ಮದ್ವೆನೇ ಆಗಿಲ್ಲ. ಮದ್ವೆ ಆಗಿಲ್ಲ ಹೇಳಿದಕ್ಕೆ ಒಳ್ಳೆ ಮಡ್ರಾದ ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ. ಏನು ಕಲರ್ ಚಾನಲ್ ಸೀರಿಯಲ್ ಅದು? ನಿಮ್ಗೆ ವಯಸ್ಸಾಗಿದೆ ರೀ. ಹಾಗಂತೇಳಿ ಪ್ರಪೋಸಲ್ ಏನ್ ಕಮ್ಮಿ ಬರ್ಲಿಲ್ಲ ನೋಡಿ. ನನ್ನ ಲೈಫ್ ಅಲ್ಲಿ ಕೆಲವು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಗೆ ಯಾರು ಓಕೆ ಅಂತಾರ ಅವರನ್ನು ನಾನು ಮದುವೆ ಆಗೋಕೆ ರೆಡಿ. ಯಾರು ಆಗತ್ತಾ? ಯಾರು ಆಗುತ್ತೆ? ಯಾರು? ಇಲ್ವಾ ಈಗ ಯಾರು ಆಗ್ತದಂತಾದ್ರೆ ನಾವೊಂದು ನಾಮಿನೇಷನ್ ಹಾಕುವ. ಹೇಗೆ? ಒಂದು ವೇಳೆ ನನ್ಗೆ ಮದುವೆ ಆದ್ರೆ ನಾನು ಇನ್ನೊಂದು ಕೆಲಸದಲ್ಲಿ ಇರ್ತೇನೆ, ನಿನ್ಗೆ ಮದುವೆ ಆದ್ರೆ ನೀನ್ ನನ್ನೊಂದು ಕೆಲಸದಲ್ಲಿ ಇಡ್ಬೇಕು. ಸರಿ ನೋಡಿದ್ಯಾನ? ವಯಸ್ಸಾಗಿದೆ, ಅದಕ್ಕೆ ವಯಸ್ಸಾಗಿದೆ. ಚೋರ್ ಹಸುವೆ ಆದಾಗ ಬಿರಿಯಾನಿಯೇ ಬೇಕಂತಿಲ್ಲ, ಗಂಜಿ ಉಪ್ಪಿನಕಾಯಿ ಸಾಕು. ಮೇಡಮ್ ಇಲ್ಲಿ ಬಳಿ, ನೀವೀಗ ಹೇಳಿದ್ರಲ್ಲ ಏನೇನು ಕಂಡೀಷನ್ ಇದೆ ಅಂತ ಹೇಳಿ, ನಮ್ಗೆ ಆಗುತ್ತಿಲ್ಲೋ ನಾವೊಂದು ಟ್ರೈ ಮಾಡ್ತೇವೆ. ಸರಿ, ನನ್ನನ್ನು ಮದುವೆ ಆಗೋ ಹುಡುಗಿಯರನ್ನು ನೋಡುವಾಗ ತುಂಬಾ ಗೌರವ ಭಾವನೆಯಿಂದ ಕಾಣ್ಬೇಕು. ಅದು ನನ್ನ ಹತ್ರ ಇದೆ ಮೇಡಮ್. ನನಗೆ ಹುಡುಗಿಯರನ್ನು ಕಂಡು ತುಂಬಾ ಗೌರವ ಮೇಡಮ್. ಒಂದು 10ನೇ ಕ್ಲಾಸ್ ಹುಡುಗಿ ಯೂನಿಫಾರ್ಮ್ ಹಾಕೊಂಡು ಹೋಗುವಾಗ ನನ್ನ ಮನಸ್ಸು ಗೌರವದಿಂದ ಹೇಳುತ್ತೆ ಮೇಡಮ್, ಬಂಗಾರಿ ಯಾರೇನಿ ಬುಲ್ಬುಲ್, ಲಗಾಡಿ ತೆಗ್ದಿಯಲ್ಲ ಮೇಡಮ್. ಅವನ ಮನಸ್ಸಲ್ಲಿ ಯಾವನ ಭಾವನೆ ಇದೆ ಅಂತ ನಿಮ್ಗೆ ಅಂದಾಜ್ ಆಯ್ತಲ್ಲ? ನಂದಾಗಲ್ಲ ಮೇಡಮ್. ನೀವು ಏನಾದ್ರೂ ಬೇರೆ ನಿಮ್ದು ರಿಕ್ವೈರ್ಮೆಂಟ್ಸ್ ಇದೆ ಹೇಳಿ ನಾನು ಇಮಿಡಿಯೇಟ್ ಫುಲ್ಫಿಲ್ ಮಾಡ್ತೀನಿ. ಸರಿ, ಖಾಲಿ ಹುಡುಗಿಯರನ್ನು ನೋಡಿ ಮಾತ್ರ ಗೌರವ ಭಾವನೆ ಅಲ್ಲ, ಗುರು ಹಿರಿಯರನ್ನು ನೋಡುವಾಗನು ಗೌರವನ ಭಾವನೆಯಿಂದ ಕಾಣ್ಬೇಕು. ಹೌದಾ ಅಣ್ಣ? ನಮಸ್ಕಾರ ಅಣ್ಣ. ಯಾರು? ಯಾಕಂದ್ರೆ ನನ್ಗಿಂತ 1 ಫೀಟ್ ಉದ್ದ ಇದೆಯಲ್ಲ, ಹಾಗಾಗಿ ನಿನ್ನನ್ನು ನಾನು ಅಣ್ಣ ಅಂತ ಸ್ವೀಕರಿಸಾಯ್ತು. ಅಣ್ಣ, ನಮ್ಮಿಬ್ಬರ ಮದುವೆಗೆ ನೀನು ಆಶೀರ್ವಾದ ಕೊಡ್ಬೇಕಣ್ಣ. ಹೇಳ ಎಂತ ತಾಗಿದ? ಇನ್ನು ಮದುವೆ ಆದ್ರೆ ಮಕ್ಕಳಾಗೋದು ಕೂಡ ತಮಾಷೆನೇ ಅಲ್ಲ ಅದು. ಹಾಗೇನಿಲ್ಲ ಮೇಡಮ್. ಬೇರೆ ಏನಾದ್ರೂ ಕಂಡೀಷನ್ ಇದ್ರೆ ಹೇಳಿ ಮೇಡಮ್. ಬೇರೆ ಕಂಡೀಷನ್ ಏನಂದ್ರೆ, ನನ್ನನ್ನು ಮದುವೆ ಆಗುವ ಗಂಡು ತನ್ನ ಹೆಂಡತಿಯನ್ನು ತುಂಬಾ ರೊಮ್ಯಾಂಟಿಕ್ ಆಗಿ ನೋಡ್ಬೇಕು. ಅಂದ್ರೆ ಶಾರುಖ್ ಖಾನ್ ತರ. ಶಾರುಖ್ ಖಾನ್ ಗಿಟಾರ್ ಬಾರಿಸಿದ್ದು ಅಲ್ಲ, ಶಾರುಖ್ ಖಾನ್ ಗಿಟಾರ್ ಬಾರಿಸುವಾಗ ನಾಲಗೆ ಹಾಕಿ ಹೊರಗೆ ಹಾಕುದ. ಅವನು ಬಿಡಿ ಮೇಡಮ್. ನೀವೀಗ ಹೋಗಿ ಅಲ್ಲಿ ನಿಲ್ಲಿ, ನಾವು ಬಂದು ನಮ್ಮ ಭಾವನೆಯನ್ನು ನಾವು ಹೇಳ್ತೇವೆ. ನೀವು ಏನಂತ ನೀವು ಹೇಳ್ಬೇಕು. ಆಯ್ತಾ? ಬಾ. ನಾನೊಂದು ಫಸ್ಟ್ ಹೋಗಿ ಬರಲ್ಲ? ಬೇಡ. ಯಾಕೆ? ಅಣ್ಣ ಇಷ್ಟುದ್ದ
ಮೇಡಮ್ ನನ್ಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಮೇಡಮ್. ನಾನು ಸಣ್ಣದ್ರಿಂದಲೇ ಏನಾಯ್ತು ಹೇಳಿಕ್ಕಿತ್ತು ಮೇಡಮ್. ಹೇಳಿ. ಇನ್ನು 2 ಮಾತು ಹೇಳಿಕ್ಕಿತ್ತು. ಅಂದ್ರೆ ನಂಗೆ ಬ್ಯಾಕ್ ಅಲ್ಲಿ ಸಪೋರ್ಟ್ ಕಡಿಮೆ ಇದೆ. ಪ್ಲೀಸ್ ಆಗುದಿಲ್ಲ ಮಾತ್ರ ಹೇಳ್ಬೇಡಿ, ಆಗುದಿಲ್ಲ ಮಾತ್ರ ಹೇಳ್ಬೇಡಿ. ಏ ಪೇಪರನ ನಾನು ಆಗದಿಂದ ಲುಂಗಿಯೇ ಹರಿತ ಅಂತ ನಾನು ಒದ್ದಾಡ್ತಾ ಇದ್ದೆ. ನಿಂದು ವ್ಯಾಲಿಡಿಟಿ ಮುಗೀತು, ಈಗ ನಾನು ಹೋಗ್ತೇನೆ, ನನ್ಗೊಂದು ಸಪೋರ್ಟ್ ಕೊಡ್ಬೇಕು. ಕರೆಕ್ಟ್ ನೋಡ್ತಾ ಇರು. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ಡೈಲಾಗ್ ಸಾಕು, ಮೊದಲು ಮಾತಾಡೋಳ ಹತ್ರ. ಮೇಡಮ್, ನನ್ನ ಜೀವನ ಎಂಬ ಖಾಲಿ ಬಣಲೆಯಲ್ಲಿ ನಿಮ್ಮ ಪ್ರೀತಿ ಎಂಬ ಎಣ್ಣೆಯನ್ನು ಹಾಕಿ, ಆಸರೆ ಎಂಬ ನೀರುಳ್ಳಿಯನ್ನು ಹಚ್ಚಿ, ಅದರಲ್ಲಿ ಸಣ್ಣ 2 ನಮ್ಮ ಈರುಳ್ಳಿ ಪೋಡಿ ಬಿಡ್ಬೇಕಂತ ಆಸೆ. ಆ ಈರುಳ್ಳಿ ಪೋಡಿಯನ್ನ ಎಲ್ಲಾದ್ರೂ ಜಾತ್ರೆಯಲ್ಲಿ 20 ರೂಪಾಯಿಗೆ ಮಾರ್ಬೇಕು ಅಂತ ನನ್ನ ಆಸೆ. ಎಷ್ಟು ಮಾತಾಡ್ಬೇಡ, ಸುಮ್ಮನೆ ನೋಡಿ, ನೀವು ತುಂಬಾ ರೊಮ್ಯಾಂಟಿಕ್ ಆಗಿದ್ದೀರಿ. ಒಂದು ವೇಳೆ ನಮ್ಮ ಮದುವೆ ಆದ ನಂತರ ನಾನು ಸತ್ರೆ ನಿಮ್ಗೆ ಏನಾಗುತ್ತೆ? ಒಂದು ವೇಳೆ ಮದುವೆ ಆದ್ಮೇಲೆ ನೀವು ಸತ್ರೆ ನಂಗೆ ಟೆನ್ಷನ್ ಆಗಿ ನಂಗೆ ಹುಚ್ಚಿಡಿತದೆ. ಹಂಗಂದ್ರೆ ನೀವು ಬೇರೆ ಮದುವೆ ಆಗುದಿಲ್ವಾ? ನೀವು ಬೇರೆ ಮದುವೆ ಆಗುದಿಲ್ವಾ? ಹುಚ್ಚರದ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಆಗ್ಬಹುದು, ಬೆನ್ನಿಂದ 4-5 ಒಮ್ಮೆಲೆ ಆಗ್ಬಹುದು. ಯಾಕಂದ್ರೆ ಹುಚ್ಚರದೆಲ್ಲ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಸರಿ, ನಾನು ಇಷ್ಟರ ತನಕ ಎಲ್ಲ ಹೇಳಿದ್ದು ಕಂಡೀಷನ್ ಮದುವೆ ಮೊದ್ಲಿದ್ದು, ಇನ್ನು ಹೇಳುದು ಮದುವೆ ನಂತರದ್ದು. ಇದ್ರಲ್ಲಿ ಹಿಂಗೆ ಆಗುದಿಲ್ಲ. ಹೇಗೆ ಇನ್ನು ಹೇಳೋದು ಮದುವೆದ ನಂತರದ್ದು. ಅದಲ್ಲ ಬೇರೆ ಮೇಡಮ್. ಎಂತ ಹೇಳಿ ಮೇಡಮ್? ಏನಂದ್ರೆ ನನ್ನನ್ನು ಮದುವೆ ಆಗುವ ಗಂಡಿನ ಹತ್ರ ತುಂಬಾ ಆಸ್ತಿ ಅಂತಸ್ತಿನ ಜೊತೆಗೆ ಅವನಿಗೆ ಸ್ವಲ್ಪ ಎಜುಕೇಶನ್ ಬೇಕು. ಯಾಕಂದ್ರೆ ನಮ್ಗೆ ನಾಳೆ ಮಕ್ಕಳಾದ್ಮೇಲೆ ಅವ್ರಿಗೆ ಅಟ್ಲೀಸ್ಟ್ ಟ್ಯೂಷನ್ ಆದ್ರೂ ಕೊಡ್ಲಿಕ್ಕೆ ಗೊತ್ತಿರ್ಬೇಕು. ಮೇಡಮ್, ಈಗ ಟ್ಯೂಷನ್ ಕೊಡ್ಲಿಕ್ಕೆ ಎಜುಕೇಶನ್ ಬೇಕು ಹೇಳುದಾ? ಅಷ್ಟು ಸಾಮಾನ್ಯ ಜ್ಞಾನ ನಮ್ಗೆ ಇದೆ. ನೀವು ನಮ್ಮನ್ನು ಚೆಕ್ ಮಾಡಿ, ಓಕೆ ಅಂದ್ರೆ ತಗೊಳ್ಬಹುದು ಯಾರನ್ನಾದ್ರೂ ಒಬ್ಬರನ್ನು. ಈಗ ನಾನು ಕನ್ನಡ ಶಾಸ್ತ್ರ ಕಲಿಸ್ತೇನೆ, ನಂದು ಸಮಾಜ ಶಾಸ್ತ್ರ. ಮೇಡಮ್, ಸಮಾಜದಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಸರಿ, ತಾಜ್ ಮಹಲ್ ಎಲ್ಲಿದೆ? ಮೇಡಮ್, ತಾಜ್ ಮಹಲ್ ಶಹಜಾನ್ ಕಟ್ಟಿದ್ದು. ಅವನು ಹೆಂಡತಿ ಮುಮ್ತಾಜಿನ ನೆನಪಿಗೋಸ್ಕರ ಕಟ್ಟಿದ್ದು. ಅದು ಹೀಗೆ ಎಲ್ರಿಗೆ ಗೊತ್ತುಂಟು. ಅದು ಅದರ ಒಳಗೆಲ್ಲ ಪರ್ಸನಲ್ ಪ್ರಾಬ್ಲಮ್ ಉಂಟು. ಅದು ಯಾರಿಗೆ ಗೊತ್ತಿಲ್ಲ, ಅದು ನಮ್ಗೆ ಮಾತ್ರ ಗೊತ್ತು. ಈಗ ಶಹಜಾನ್ ಫೌಂಡೇಶನ್ ಎಲ್ಲ ಹಾಕಿದ. ಫೌಂಡೇಶನ್ ಆಗಿ ಗೋಡೆ ಆಗುವಾಗ ಶಹಜಾನ್ಗೆ ಫಂಡ್ ಕಡಿಮೆ ಆಯ್ತು, ಫೈನಾನ್ಸ್ ಸ್ವಲ್ಪ ಶಾರ್ಟ್ ಆಯ್ತು. ಆಗ ಸೀದಾ ನಾವು ಎಸ್ ನಾರಾಯಣ್ ಸರ್ ಇದ್ದಲ್ಲಿಗೆ ಹೋದ. ಆಗ ಎಸ್ ನಾರಾಯಣ್ ಸರ್ ಹೇಳಿದ್ರು, ಶಹಜಾನ್ ಈಗ ನಿಂಗೆ ಹಣ ಸ್ವಲ್ಪ ಕಷ್ಟವೇ, ಇನ್ನೊಂದು ಕೆಲಸ ಮಾಡು, ಅಖಂಡ ಕರ್ನಾಟಕದ ಎಲ್ಲ ಜನರನ್ನು ಒಟ್ಟು ಮಾಡಿ ಒಂದು ಚಿಟ್ ಫಂಡ್ ಇಡು ಅಂದ್ರು. ಹೌದು, ಒಂದು 8 ಕೈ ಬ್ರಿಟಿಷರು, 1 ಕೈ ನಿರಂಜನ್ರು. ನಿರಂಜನ್ರು ಯಾರು? ಅದವ್ರು ಆಂಕರ್ ಮಾಡ್ತಾರಲ್ಲ ಅವರು ಆಗಸಿದ್ರ. ಸುಮ್ಮನೆ ಕೃತ್ಗಳ 10ನೇ ಕ್ಲಾಸಿಗೆ ಹಾಕುವಷ್ಟು ಸಮಾಜವನ್ನು ಚರ್ಮುರಿ ಮುರಿದಾಗೆ ಮುರಿಸಿ ಹಾಕ್ತಿಯಲ್ಲ. ಏನು ಮಾತಾಡ್ತಾನೆ ಮೇಡಮ್? ಒಂದು ಆತರ ಮಾತಾಡೋದಾ? ಭಾರಿ ಸಮಾಜದ ಬಗ್ಗೆ ಗೊತ್ತಿದ್ದಾಗೆ ಮಾತಾಡ್ತೀಯಲ್ಲ. ಹಾಗಾದ್ರೆ 2ನೇ ಪ್ಲಾಸ್ಟಿಕ್ ಕದನ ಯಾವಾಗ ಮತ್ತು ಯಾಕೆ ಆಯ್ತು? ಅದು ನಂಗೆ ಗೊತ್ತುಂಟು. ಅದು ಹೇಳು. ಅಲ್ಲ, ಇವನ್ ದೊಡ್ಡದೊಂದು ಪ್ಲಾಸ್ಟಿಕ್ ಅಂತ ದೊಡ್ಡ ವಿಷಯ ಮಾಡ್ತಾನಲ್ಲ, ಅದೇನು ಅಷ್ಟು ದೊಡ್ಡ ವಿಷಯಕ್ಕಾದ ವಿಷಯ ಅಲ್ಲ. ಅದು ಒಂದು ಸಣ್ಣ ವಿಷಯಕ್ಕಾದ ವಿಷಯ. ಅಂದ್ರೆ ಅವತ್ತೇ ಅವರು 2 ಪಾರ್ಟಿಯನ್ನು ಒಂದು ಬಾರಿ ಕರೆದು ಅಲ್ಲೇ ಕೂತ್ಕೊಳ್ಸಿ ಅಲ್ಲೇ ಮಾತಾಡಿದ್ರೆ ಅಲ್ಲೇ ಸಾಲ್ವ್ ಆಗ್ತಿತ್ತು ಆ ವಿಷಯ. ಎಂತ ವಿಷಯ ಅಂತ? ಅದು ಇದೆ, ಅದು ನಮ್ಮ ಕಾರ್ಪೊರೇಟ್ ಎಲೆಕ್ಷನ್. ಅಲ್ಲ, ಅದು ನಲ್ಲಿ ನೀರು. ಪ್ಲಾಸ್ಟಿಕ್ ಅದನ್ನ ಇಂಗ್ಲಿಷರಿಗೆ ಮತ್ತು ಮೊಘಲರಿಗೆ ಆದದ್ದು. ಅದು ಗೊತ್ತುಂಟು. 7 ವರ್ಷ ನಡೆದಿದೆ, 7 ವರ್ಷ. ಅದು ನಂಗೆ ಗೊತ್ತುಂಟ. ಅದು 7 ವರ್ಷ ನಡೆದಿದೆ ಅಂತ ಹೇಳಿದಾರಲ್ಲ, ಇಡೀ 7 ವರ್ಷ ಯುದ್ಧ ನಡೀಲಿಲ್ಲ. ಶುರುವಿನ 6 ವರ್ಷ 362 ದಿನ ಖಾಲಿ 2 ಪಾರ್ಟಿಗಳು ಒಂದೊಂದು ಸೈಡ್ ಅಲ್ಲಿ ನಿಂತು ಗುರಾಯಿಸಿದ್ದು ಮಾತ್ರ. ಈ ತರ ನನ್ನ ನೇನು ಗೆಲ್ಲಲಾರೆ ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ.
ಹಂಗೆ ಗುರಾಯಿಸ್ತಾ ಇದ್ರು. ಕಡೆಗೆ 3 ದಿನ ಮಾತ್ರ ಯುದ್ಧ ಆದದ್ದು. ಅದು 362ನೇ ದಿನ ಸಂಜೆ ಸ್ವಲ್ಪ ಮಾತುಕತೆ ಆಯ್ತು. ಎಂತ ಬ್ರಿಟಿಷರು ಸೀದಾ ಇವ ಮೊಘಲರಿಗೆ ಹೇಳಿದ್ರು, ಮೊಘಲ್ಸ್ ಆಗ ನಮ್ಮ ಮೊಘಲರು ಹೇಳಿದ್ರು, ಎನ್ನಡ ಬಾವ ಅಂತ ಇನ್ನೊಡೆ ಇವಡೆ ಬಾರ್ಲ ಬಾವ. ಆಮೇಲೆ ಶುರುವಾದದ್ದು ಗಲಾಟೆ. ಯಾಕಂದ್ರೆ ಆ 2 ಜನ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಮಿಡ್ಲ್ ಅಲ್ಲಿ ಒಬ್ಬ ಬಂದ, ಈ ತರ ಗಡ್ಡೆ ಹಿಡ್ಕೊಂಡು ಈ ತರ ಮಾಡ್ಕೊಂಡು ಬಂದ. ಹಲೋ ಕೇಳ್ತಲ್ಲ ಇದು ನಂದ ಅಂತ. ಆಗ ಈ ಮೊಘಲರಿಗೆ ಸಿಟ್ಟು ಬಂದು ಆರ್ಲ ಬಡಿಲ ಬಾವ ಅಂತ ಒಂದು ಕೊಟ್ರು. ಆಗ ಟೆನ್ಷನ್ ಇದ್ದ ಬ್ರಿಟಿಷರು ಅಲ್ಲೇ ಒಂದು ಶೂಟ್. ಇದು ನಂದ ಕೇಳಿದಲ್ಲ, ಆ ಜನ ಅಲ್ಲೇ ಸ್ಪಾಟ್. ಅದು ನಡುವಿಗೆ ಬಂದಲ್ಲ, ಆ ವ್ಯಕ್ತಿ ಯಾರು? ಅದೇ ನಿನ್ನ ಚಿಟ್ ಬಂಡದ ಆಂಕರ್ ನಿರಂಜನ್. ಅವನ್ಗೆ ಬೇರೆಯವರು ಸೀರಿಯಸ್ ಆಗಿ ಮಾತಾಡುವಾಗ ನಡುವಿಲ್ಲಿ ಕಡ್ಡಿ ಅಲ್ಲಾಡಿಸೋ ಜೋರುಂಟು ಅವನಿಗೆ. ಅದಕ್ಕೆ ಅವತ್ತಿಂದ ನಮ್ಮ ಸಮಾಜದಲ್ಲಿ ತಿರುಗ್ತಾ ಇದ್ದಾನೆ. ಈ ಸರ್ತಿ ಅವನನ್ನು ತೆಗೆದು ನಮ್ಮ ಸಮಾಜನ ಒಂದು ಕ್ಲೀನ್ ಮಾಡಿಬಿಟ್ಟ. ಏ 1.5 ಪೇಜ್ ಇದ್ದು 10 ಪೇಜ್ ಮಾಡಿದೆ ಸುಮ್ನೆ. ಮೇಡಮ್ ನಿಲ್ಸಿ ನಿಮ್ಮ ಟ್ಯೂಷನ್ ಕೇಳಿದ್ರೆ ನನ್ನ ಮಕ್ಕಳನ್ನು ಅಡುಗೆ ಕೆಲಸಕ್ಕೆ ಹೋಗ್ಬೇಕಾ ಅಂತ. ಈಗ ಮೇಡಮ್, ಈಗ ನೀವು ಇಷ್ಟದೊಳಗೆ ಇಂಟರ್ವ್ಯೂ ಮಾಡಿದ್ರಲ್ಲ, ಯಾರನ್ನು ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿ. ನೋಡಿ, ಇನ್ನೂ ಸಹ 4-5 ರೌಂಡ್ ಇಂಟರ್ವ್ಯೂ ಮಾಡ್ಲಿಕ್ಕುಂಟು. ಆದ ನಂತರ ಹೇಳ್ತೇನೆ ಯಾರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ. ಇನ್ನು ಎಲ್ಲಿ 4-5 ರೌಂಡ್ ಇಂಟರ್ವ್ಯೂ ಮಾಡೋದು, ಈಗಲೇ ಟೈಮ್ ಆಗಿದೆ ಅಲ್ಲಿ. ಅಲ್ಲ ಮೇಡಮ್, ಈಗ ನೋಡಿ, ನಮ್ಮ ಕೈದು 5 ಬೆರಳು ಹೇಗೆ ಒಂದೇ ಲೆಕ್ಕ ಇರುವುದಿಲ್ವಾ, ಹಾಗೆ ನೀವು ಮದುವೆ ಆಗುವ ಹುಡುಗನ ಹತ್ರ ಎಲ್ಲಾ ಗುಣವನ್ನು ಒಬ್ಬನ ಹತ್ರನೇ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ನೀವೊಂದು ಕೆಲಸ ಮಾಡ್ಬೋದು, ಅವನ ಹತ್ರ ಕಾಸು ಬಂಗಾರ ಇರುವುದನ್ನು ಹುಡುಕುವ ಬದಲು ಅವನ ಹತ್ರ ಚಿನ್ನದಂತ ಮನಸ್ಸಿರುವವನನ್ನು ಹುಡುಕಿ, ಆಗ ನಿಮ್ಮ ಬಾಳು ಬಂಗಾರ ಆಗ್ತದೆ. ಮತ್ತೊಂದು ವಿಷಯ, ಈ ಹೆಂಗ್ಸು ಹೇಳುದು ಕೂಡ ಕರೆಕ್ಟ್. ಹೇಗೆ? ನಾವು ಮದುವೆ ಆಗುವಾಗ ಮತ್ತೆ ಮೊಬೈಲ್ ತಗೊಳ್ಳುವಾಗ ಯಾವತ್ತು ಅವಸರ ಮಾಡಬಾರ್ದು. ಹೇಗೆ? ನಾವು ಮದುವೆ ಆಗುವಾಗ ಮತ್ತು ಮೊಬೈಲ್ ತಗೊಳ್ಳುವಾಗ ಯಾವತ್ತು ಅವಸರ ಮಾಡಬಾರ್ದು. ಅದ್ಯಾಕೆ? ಯಾಕಂದ್ರೆ 2ರಲ್ಲೂ ಹೊಸ ಮಾಡಲ್ ಬರ್ತಾನೇ ಇರುತ್ತೆ. ಇವ್ರು ಯಾರು ಅಂತ ಸಡನ್ ಆಗಿ ಯೋಚನೆ ಮಾಡ್ಬಿಡಿ. ಮ್ಯಾಜಿಕ್ ಮ್ಯಾನ್ ಅಲ್ಲ ಇವರು, ಇವರೇ ಮ್ಯೂಸಿಕ್ ಕೊಟ್ಟವರು. ಸೊ ಈಗ ಇಡೀ ನಿಮ್ಮ ಈ ತಂಡ ಅಡಿಗೆ ಮಾಡೋದ್ರಲ್ಲಿ ಸೆಲೆಕ್ಟ್ ಆಯ್ತಾ ಇಲ್ವಾ ಅಂತ ತಿಳ್ಕೊಳ್ಳೋ ಸಮಯ. ನಾರಾಯಣ್ ಸರ್, ಕಂಗ್ರಾಟ್ಸ್ ನಿಮ್ಮ 4 ಜನಕ್ಕೆ. ಈ ಮರ್ವಿನ್, ಯಾವತ್ರಿ ನೀವು ಗಂಡಸ್ ವೇಷದಲ್ಲಿ ಬರೋದು? ನೆಕ್ಸ್ಟ್ ಎಪಿಸೋಡ್. ಏನು ಎಡ್ಡೆ ಉಂಡು ಅಂತ ಕರೆಕ್ಟಾ? ಏನದು? ಚೆನ್ನಾಗಿದೆ, ಕಂಡಪಟ್ಟೆ ಎಡ್ಡೆ ಉಂಡು ನಿಮ್ಮ ಸ್ಕಿಟ್. ಎಸ್ ಮೇಡಮ್. ಸಂದೀಪ್ ಹಾಗೂ ಪ್ರಸನ್ನ, ನಿಮ್ಮಿಬ್ಬರ ಬಗ್ಗೆ ಹೇಳಲೇಬೇಕಾಗಿಲ್ಲ. ನೀವು ಮಾಡಿದಂಥ ಅಡುಗೆ ಸೂಪರ್ ಆಗಿತ್ತು ಇವತ್ತು. ಟೈಮಿಂಗ್ ಎಲ್ಲ ನಿಮ್ಮ 3 ಜನದ್ದು ಅಮೇಝಿಂಗ್ ವರ್ಕ್, ತುಂಬಾ ಚೆನ್ನಾಗಿತ್ತು. ಐ ಆಮ್ ವೆರಿ ಹ್ಯಾಪಿ. ಮತ್ತೆ ನಿಮ್ಮನ್ನ ಈ ಮಜಾ ಭಾರತ ವೇದಿಕೆಯಲ್ಲಿ ಯಾವಾಗ ಬರ್ತಿರೋ ಅಂತ ಕಾಯೋಷ್ಟ್ರ ಮಟ್ಟಿಗೆ ನಿಮ್ಮ ಅಭಿಮಾನಿಗಳಾಗ್ಬಿಟ್ಟಿದ್ದೀವಿ ನಾವು. ಆಲ್ ದ ಬೆಸ್ಟ್. ಹೀಗೆ ನೀವು ಪ್ರತಿ ಸರಿ ಎಲ್ಲರನ್ನ ನಗಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಲೂಸ್ ಮಾದರ್ ಎಡೆ ಉಂಡ ಎಲ್ಲ ಇಟ್ಕೊಳ್ಳಿ ಬಾಲ್ ಇಟ್ಕೊಳ್ಳಿ. ಅದ್ರ ಮೇಲೆ ಏನು ಬರ್ದಿಲ್ಲ, ಬಿಕಾಸ್ ಎಲ್ಲಾ ಬಾಲ್ ಮೇಲೆ ಬರ್ಕೊಂಡ್ ಕೊಡಕ್ ಆಗಲ್ಲ. ಅವ್ರಿಗೆ ವರ್ಡ್ಸ್ ಇಲ್ಲ ನನ್ನ ಹತ್ರ ಬರೆಯೋದಕ್ಕೆ. ಬಿಕಾಸ್ ಬ್ರಿಲಿಯಂಟ್ ಆಗಿತ್ತು, ನನಗಂತೂ ಸಕ್ಕತ್ ಇಷ್ಟ ಆಯ್ತು ಪರ್ಫಾರ್ಮೆನ್ಸ್. ನಿರಂಜನ್ಗೆ ಒಂದು ಮುತ್ತು ಇವಾಗ. ಅಯ್ಯೋ ಬನ್ನಿ ಅಂತೆ. ಕೋಳಿ ಕುತ್ತಿಗೆ ಮುರಿದಾಗ ಮಾಡ್ತಾರೆ. ಹೋಗ್ಬಿಟ್ಟು ಬನ್ನಿ, ಜೈ ಒಳ್ಳೇದ್ ಬನ್ನಿ, ಹೋಗಿ ಬನ್ನಿ. ಸೊ ನಮ್ಗೆಲ್ಲರಿಗೂ ನಗಾಡ್ಸ್ದವ್ರಿಗೆ ಅವರ ಮುಖದಲ್ಲಿ ನಗೋ ತರುವಂತ ಟೈಮ್ ಇದೀಗ. ಯಾಕೆಂದ್ರೆ ಸೂಪರ್ ಆಗಿ ನಗ್ಸಿ ಸೂಪರ್ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ಕೊಂಡವ್ರ ತಲೆಗೆ ಕಿರೀಟವನ್ನ ಏರ್ಸೋ ಅಂತ ಟೈಮ್ ಇದೀಗಾಗ್ಲೇ ಬಂದಿದೆ. ಸೊ ಸೂಪರ್ ಪರ್ಫಾರ್ಮರ್ ಯಾರು, ಹಾಗೆ ಸೂಪರ್ ಚಾಲೆಂಜ್ ಅನ್ನ ಎದುರಿಸ್ತಾ ಇರೋರು ಯಾರು? ನನಗೆ ತುಂಬಾ ಪ್ರೀತಿ ಅನ್ನೋ ಕಾರಣಕ್ಕಲ್ಲ, ಅವ್ರಿಗೆ ನಿಜವಾಗ್ಲೂ ಅರ್ಹತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರ ಹೆಸರನ್ನ ತಗೊಳ್ತೀನಿ. ಹೆಲನ್ ಅವರ ಟೀಮಿಂದ ಅನಿತಾ ಶೆಟ್ಟಿ. ಇದು ನಾನು ಅನ್ಕೊಂಡಿದ್ದಿಲ್ಲ. ಇದಕ್ಕೆಲ್ಲ ಕಾರಣೀಭೂತರು ಹೆಲನ್ ಮೈಸೂರು ಅವರು.
ತುಂಬಾ ಖುಷಿ ಆಗ್ತಾ ಇದೆ. ಸೂಪರ್. ನಿಜವಾಗ್ಲೂ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಒಂದು ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ವಿ ನಾವು. ಸೊ ಅದರ ಒಂದು ಅಂಗವಾಗಿ ಮಹಿಳೆಯರಿಗೆ ಕಿರೀಟ ಹೋಗಿರೋದು ನಮಗೂ ಸಂತೋಷನೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೂಪರ್ ಆದ ಪರ್ಫಾರ್ಮೆನ್ಸ್ ಆಯ್ತು. ಈಗ ಸೂಪರ್ ಚಾಲೆಂಜ್ ನ ತಗೊಳ್ಳುವಂತ ಸಮಯ. ಸೊ ಯಾವ ಟೀಮ್ಗೆ ಹೋಗ್ತಾ ಇದೆ ಇವತ್ತಿನ ಸೂಪರ್ ಚಾಲೆಂಜ್ ಅಂತ ತಿಳ್ಕೊಳ್ಳೋಣ. ಜಜಸ್ ಯಾರಿಗೆ ಹೋಗ್ತಾರೆ ಇವತ್ತು? ಇವತ್ತು ಬರೀ ನಮ್ಮ ಕಲಾವಿದರಿಗೆ ನಾವು ಚಾಲೆಂಜ್ ಕೊಡೋದು ಬೇಡ, ಬಂದಂತ ಒಬ್ಬ ವಿಶೇಷ ವ್ಯಕ್ತಿಗೆ ಚಾಲೆಂಜ್ ಕೊಡೋಣ ಅಂತ ನಮ್ಗೆ ಅನಿಸ್ತಾ ಇದೆ. ಓ ಮೈ ಗಾಡ್. ಓಕೆ, ಈಗ ಸೂಪರ್ ಚಾಲೆಂಜ್ ಯೋಗಿ ಅವ್ರಿಗೆ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಬಟ್ ಆ ಸೂಪರ್ ಚಾಲೆಂಜ್ ಏನು ಅಂತ ತಿಳ್ಕೊಳ್ಳೋ ಸಮಯ. ಇದನ್ನ ನಾನು ಹೇಳೋದಿಲ್ಲ, ನೋಡಿ ತಿಳ್ಕೊಳ್ಳಿ. ಅವಿನಾಶ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಅವಿನಾಶ್ ಅಲ್ಲ ನೀವು, ನೀವೇನ್ ಮಾಡೋದು? ಇದಕ್ಕಿಂತ ಅದ್ಭುತವಾಗಿ ಮಾಡೋದಕ್ಕೆ ನಮ್ಮ ಯೋಗಿ ಅವ್ರು ರೆಡಿ ಇದ್ದಾರೆ. ಬನ್ನಿ ಯೋಗಿ ಸ್ಟೇಜ್ ಮೇಲೆ. ಥ್ಯಾಂಕ್ ಯು ಅವಿನಾಶ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ಖುಷಿಲಿ ದುನಿಯಾ 2 ಚಿತ್ರದ ನಿರ್ಮಾಪಕರಾಗಿರುವಂತಹ ಸಿದ್ದಣ್ಣ ಅವರು, ಹಾಗೆ ವೆಂಕಟೇಶ್ ಬಾಬು ಸರ್, ನಾರಾಯಣ ಮೂರ್ತಿ ಸರ್, ಚಂದ್ರಶೇಖರ್ ಪಾಟೀಲ್ ಸರ್ ಕೂಡ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಸೊ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಮಗನ ಈ ಸಕ್ಸಸ್ ಜರ್ನಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಮಗನ ಸಕ್ಸಸ್ ಇಂದ ನಾವೆಲ್ಲ ಇದ್ವಿ, ಅವ್ನು ನಮ್ಮಿಂದ ಎಲ್ಲ ನಮ್ಮ ಜೊತೆಲಿದ್ದಾನೆ, ಅವನಿಂದ ನಾವು ಇದ್ದೀವಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಪಡ್ತೀನಿ. ನಮ್ಮ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸಿನಿಮಾನೇ ಮಾಡದೇ ಇರೋ ಟೈಮಲ್ಲಿ ನಾವೆಲ್ಲ ಫ್ರೆಂಡ್ಸ್ ನಂಗೆ ಸಪೋರ್ಟ್ ಮಾಡೋರು ಇವಾಗ ಸಿನಿಮಾ ರಿಲೀಸ್ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಮತ್ತು ಜನ ನೋಡೋರು ಆ ದುನಿಯಾಗೂ ಮತ್ತು ಈ ದುನಿಯಾ 2ಗೂ ಯಾವುದೇ ರೀತಿ ಕಂಪ್ಯಾರಿಸನ್ ಮಾಡೋಂಗಿಲ್ಲ. ಸೊ ಇದೇ ತರ ನಿಮ್ಮ ಸಂಸ್ಥೆಯಿಂದ ಒಳ್ಳೊಳ್ಳೆ ಚಿತ್ರಗಳು ಬರಲಿ, ನಮ್ಮ ಕಲಾ ರಸಿಕರಿಗೆಲ್ಲ ಒಳ್ಳೊಳ್ಳೆ ಹಬ್ಬದ ಊಟ ಆಗ್ಲಿ ಅಂತ ಹೇಳ್ತಾ, ಈಗ ಯೋಗಿ ನಿಮ್ಮನ್ನು ಕೇಳ್ತೀನಿ ನಾನು. ಕಡೆಯದಾಗಿ ಕಾರ್ಯಕ್ರಮದ ಬಗ್ಗೆ ಏನ್ ಅನಿಸ್ತು? ಮಜಾ ಭಾರತಕ್ಕೆ ಬಂದು ಎಷ್ಟು ಎಂಜಾಯ್ ಮಾಡಿದ್ರಿ, ಎಷ್ಟು ಮಜಾ ಸಿಕ್ತು, ಏನ್ ಕತೆ? ತುಂಬ ಖುಷಿ ಆಯಿತು ನನಗೆ ಬಂದಿದ್ದು. ಆ್ಯಂಡ್ ಎಸ್ಪೆಷಲಿ ನಾರಾಯಣ್ ಸರ್ ಮತ್ತು ಶ್ರುತಿ ಮೇಡಮ್ ಅವ್ರನ್ನ ಮೀಟ್ ಮಾಡೋದೇ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಇಬ್ಬರು ಕೂಡ ಸಚ್ ಲವ್ಲಿ ಪರ್ಸನ್ ಅವರು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಇಲ್ಲಿಗೆ. ಥ್ಯಾಂಕ್ ಯು. ಸೊ ದುನಿಯಾ 2 ಚಿತ್ರದ ಆಡಿಯೋ ರಿಲೀಸ್ ಕೂಡ ಆಗಿದೆ. ದಯವಿಟ್ಟು ನಾರಾಯಣ್ ಸರ್ ಹಾಗೆ ಶ್ರುತಿ ಮೇಡಮ್ ವೇದಿಕೆ ಮೇಲೆ ಬರಬೇಕು ಈ ಟೈಮಲ್ಲಿ. ಎಸ್, ನಮ್ಮ ಲೂಸ್ ಮಾದ ಅವ್ರಿಗೂ ಹೊಸ ನಾಮಕರಣನೂ ಆಗಿದೆ, ಡ್ಯಾನ್ಸಿಂಗ್ ಸ್ಟಾರ್ ಯೋಗೇಶ್. ಡ್ಯಾನ್ಸಿಂಗ್ ಸ್ಟಾರ್ ಯೋಗೇಶ್ ಅಭಿನಯ ಹಾಗೂ ಹಿತಾ ಚಂದ್ರಶೇಖರ್ ಅಭಿನಯದ ದುನಿಯಾ 2 ಚಿತ್ರದ ಆಡಿಯೋ ರಿಲೀಸ್ ಆಗಿದೆ. ಸೊ ನಿಮ್ಮ ಮನೆ ಹತ್ತಿರದ ಅಂಗಡಿಗಳಿಗೆ ಹೋಗಿ ಖಂಡಿತವಾಗ್ಲೂ ಇದನ್ನ ನೀವು ಖರೀದಿ ಮಾಡಲೇಬೇಕು ಅಂತ ಹೇಳ್ತಾ, ಸೊ ನಾರಾಯಣ್ ಸರ್ ನಿಮ್ಮ ವಿಶೇಷ ಏನು ಈ ಒಂದು ತಂಡಕ್ಕೆ? ನಾನು ಯೋಗಿ ಬಗ್ಗೆ ತುಂಬ ವಿಷಯಗಳು ಹೇಳಬೇಕು. ಒಬ್ಬ ಕಲಾವಿದರಾಗಿ ತೆರೆ ಮೇಲೆ ಬರುವಾಗ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ. ಎಷ್ಟು ನೈಜವಾಗಿ ಅಭಿನಯಿಸ್ತಾರೆ ಅವರು. ನನ್ನ ಪ್ರಕಾರ ಅವರ ಯೋಗ್ಯತೆಗೆ ತಕ್ಕಂಥ ಸ್ಕ್ರಿಪ್ಟ್ ಇನ್ನೂ ಸಿಕ್ಕಿಲ್ಲ. ಬಹುಶಃ ಅದು ದುನಿಯಾ 2 ಅಲ್ಲಿ ನಾವು ನೋಡ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಕನ್ನಡದಲ್ಲಿ ಇವ್ರಿಗಿರ್ತಕ್ಕಂಥ ಪ್ರತಿಭೆಗೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಈ ಸಿನಿಮಾ ದೊಡ್ಡ ಯಶಸ್ವಿ ಆಗಲಿ, ಚಿತ್ರತಂಡಕ್ಕೆ
ನಾವು ಮಜಾ ಭಾರತ ವೇದಿಕೆಯಿಂದ ಶುಭ ಹಾರೈಸ್ತಾ ಇದ್ದೀವಿ. ಅದರ ಯಶಸ್ಸನ್ನು ನಾವು ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡೋಣ. ಶುಭ ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ನಾವು ಶುಭವನ್ನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಒಂದು ಪುಷ್ಪಗುಚ್ಛವನ್ನ ನೀವೆಲ್ಲ ದಯವಿಟ್ಟು ಸ್ವೀಕರಿಸಬೇಕು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಆದ್ರೆ ಹೊರಡಕ್ಕಿಂತ ಮುಂಚೆ ಈ ಒಂದು ಶೋನ ಬರೀ ಮಾತಲ್ಲೇ ಮುಗಿಸೋದಲ್ಲ, ಯೋಗಿ ಅವರ ಅಭಿಮಾನಿಗಳು ಇಷ್ಟಪಟ್ಟಿರೋದೇ ಅವ್ರ ಡ್ಯಾನ್ಸ್ ನ. ಯಾಕಂದ್ರೆ ಇಲ್ಲೇ ಹಾಕಿದ್ದಾರೆ ಡ್ಯಾನ್ಸಿಂಗ್ ಸ್ಟಾರ್ ಅಂತ. ಬರ್ಲಿ 2 ಅಣ್ಣಮ್ಮ ಸ್ಟೆಪ್ಸ್ ಕಾವ.